ಶಿಶುಪಾಲ ತುಂಬ ಬೈತಾನೆ. ಶಿಶುಪಾಲನನ್ನ ದೇವರು ಚಕ್ರ ಬಿಟ್ಟು ಸಂಹಾರ ಮಾಡಿದಾಗ ಧರ್ಮರಾಜನಿಗೆ, ಯದ್ಯಪಿ ಧರ್ಮರಾಜನಿಗೆ ಡೌಟ್ ಏನಿಲ್ಲ, ಈ ತರಹದ ಪ್ರಶ್ನೆಗಳು ನಮಗೆ ಬಂದಾಗ ಪರಿಹಾರ ಮಾಡೋದೇನು ಅನ್ನೋದಕ್ಕೆ ಪ್ರಶ್ನೋತ್ತರ ರೂಪದಲ್ಲಿ ವೇದವ್ಯಾಸ ದೇವರು ಅದನ್ನು ಹೇಳಿದ್ದು. ಏಕಾಂತ ಭಕ್ತರಿಗೂ ಸಿಗದ ಸಾಯುಜ್ಯ ಮುಕ್ತಿ ಇವನಿಗೆ ಹೇಗೆ ಸಿಕ್ತು, ದಯಮಾಡಿ ಹೇಳಿ ಎಂದಾಗ ಕೆಲವು ಶ್ಲೋಕಗಳೆಲ್ಲ ಇದೆ. ಒಟ್ಟು ಏನು ಅಂದರೆ ದೇವರ ಸ್ಮರಣೆ ಮಾಡಿದರೆ ಸಾಕು. ದ್ವೇಷದಿಂದ ಮಾಡ್ತಾನೋ, ಪ್ರೀತಿಯಿಂದ ಮಾಡ್ತಾನೋ, ಔದಾಸೀನ್ಯದಿಂದ ಮಾಡ್ತಾನೋ, ಹರಿಸ್ಮರಣೆಯನ್ನ ನಂಬರ್ ಆಫ್ ಕೌಂಟ್ಸ್ 1000 ದೇವರ ಸ್ಮರಣೆ ಮಾಡಿದ ಅಂದರೆ ಅವನಿಗೆ ಬೇಗ ಪ್ರಮೋಷನ್. ಅದು ದ್ವೇಷದಿಂದ ಮಾಡಿದರೂ ಅಡ್ಡಿ ಇಲ್ಲ. ಇನ್ನೂ ವಿಶೇಷ ಅಂದರೆ ದ್ವೇಷಿಗಳಿಗೆ ಎಷ್ಟು ಆಗ್ರಹ ಇರುತ್ತೆ ಅಷ್ಟು ಪ್ರೀತಿ ಮಾಡೋರು ಇರೋದಿಲ್ಲ ಅಂತ ಒಂದು ದೃಷ್ಟಾಂತ ಬೇರೆ ಅದಕ್ಕೆ. ಕೀಟ ಪೇಶಸ್ಕೃತಾರುದ್ಧ ಕುಡ್ಡೇಯಾಂತ ಮನುಸ್ಮರನ್ ಸಂಭ್ರಂಭ ಭಯಯೋಗಾಚ್ಚ ವಿಂದತೆ ತತ್ಸ್ವರೂಪತಾಂ. ಇವತ್ತು ನಮಗೆ ಈ ಶ್ಲೋಕದಲ್ಲಿ ಹೇಳಿರುವುದನ್ನು ನೋಡ್ಲಿಕ್ಕಾಗೋದಿಲ್ಲ. ಹಳೆ ಮನೆಗಳಲ್ಲಿ ಮಣ್ಣಿನ ಗೋಡೆ ಇರೋದು. ಮಣ್ಣಿನ ಗೋಡೆಯಲ್ಲಿ ಒಂದು ರಂಧ್ರವನ್ನ ಮಾಡಿ ಒಂದು ಜಾತಿಯ ಹುಳ, ಪೇಶಸ್ಕಾರಿ ಅಂತ ಇಲ್ಲಿ ಸಂಸ್ಕೃತದಲ್ಲಿ ಹೇಳಿದ್ದಾರೆ. ನಾನು ಬೇರೆ ಬೇರೆ ಪ್ರಾಂತ್ಯದಲ್ಲಿ ಕೇಳಿದಾಗ ಒಬ್ಬೊಬ್ಬರು ಒಂದೊಂದು ಹೇಳಿದ್ರು. ಕುರುಡಿ ಕುಠಾರ ಅಂತ ಕೆಲವರು ಅಂದರು, ಕಣಜದ ಹುಳ ಅಂತ ಇನ್ನ ಕೆಲವರು ಹೇಳಿದ್ರು. ಅಂತೂ ಒಂದು ಜಾತಿಯ ಹುಳ, ಅದು ಗೋಡೆಯಲ್ಲಿ ರಂಧ್ರ ಮಾಡಿ ತನ್ನ ಜಾತಿಯದಲ್ಲದ ಶ್ಯಾಮ ಅನ್ನುವ ಒಂದು ಹುಳವನ್ನ ತಂದು ಅಲ್ಲಿಡತ್ತೆ. ಅದು ತನ್ನ ಜಾತಿಯದ್ದಲ್ಲ. ಅದು ಏನು ಮಾಡುತ್ತೆ, ಹೊರಗೆ ಬರದಂತೆ ಅದಕ್ಕೆ ಅಡ್ಡ ಮಾಡಿಬಿಡತ್ತೆ. ಆದರೆ ತಂದಿಟ್ಟಿದೇನಲ್ಲ ಗೆಸ್ಟ್ ಇದು ಅಂಥೇಳಿ ಆಗಾಗ ಅದಕ್ಕೆ ಬೋರ್ಡಿಂಗ್ ಅಂಡ್ ಲಾಡ್ಜಿಂಗ್, ಅನ್ನ ಆಹಾರ ಕೊಡೋದು, ನೀರು ಕೊಡೋದು. ಈ ತಂದಿಟ್ಟು ಯಾವ ಹುಳ ಬಂಧನಕ್ಕೆ ಒಳಗಾಗಿರುತ್ತೆ ಅದಕ್ಕೆ ಬೇಸರ. ಇದಕ್ಕೇನು ಬಂತು ರೋಗ, ನನ್ನನ್ನು ಇಲ್ಲಿ ಕೂಡ ಹಾಕಿದೆ, ಬಿಡಬಾರ್ದ, ಸ್ವಚ್ಛಂದವಾಗಿ ನಾನು ಓಡಾಡ್ತಾ ಇದ್ದೆ. ಅದಕ್ಕೆ ತಲೆಯಲ್ಲಿ ಏನಿಲ್ಲ, ತನ್ನನ್ನ ಕೂಡಿ ಹಾಕಿದ ಹುಳದ ಆಲೋಚನೆ, ಸದಾ ಅದರ ಸ್ಮರಣೆ. ಕುಡ್ಡೇಯಾಂತ ಮನುಸ್ಮರಂ ಸಂರಂಭ ಭಯಯೋಗಾಚ್ಚ. ಒಂದು ಕಡೆ ಅದರ ನೆನಪಷ್ಟೇ ಅಲ್ಲ, ಸ್ವಲ್ಪ ಪ್ರೀತಿ ಅಂತದಕ್ಕೆ. ಯಾಕೆ, ತಂದಂತೂ ಇಟ್ಟಿದೆ, ಆಗಾಗ ಆಹಾರ ಕೊಡ್ತಾ ಇದೆಯಲ್ಲ, ಚೆನ್ನಾಗಿರ್ಲಿ ಅಂತ. ಆಚಾರ್ಯರು ಹೇಳ್ತಾರೆ, ಸ್ನೇಹಾದನ್ನಂ ದದಾತೀತಿ. ನನಗೆ ಅನ್ನವನ್ನ ಕೊಡ್ತಾ ಇದೆ, ಎಲ್ಲಕ್ಕಿನ್ನ ತುಂಬ ಪ್ರೀತ್ಯಾಸ್ಪದವಾದದ್ದು ಪ್ರಾಣ. ನಮಗೇನೇ ಅವನು ತೊಂದರೆ ಕೊಟ್ಟರು ಪ್ರಾಣ ಉಳಿಸಿದಾನೆ ಅಂದರೆ ಅವನೇನಾದರೂ ಮಾಡಲಿರಿ, ಅವತ್ತು ನಾನು ಸಾಯ್ತಾ ಇದ್ದೆ, ನಾನು ಉಳಿಸೋದ್ನೋ ಇಲ್ಲೋ, ಉಳಿಸಿದ್ದಕ್ಕೆ ನಾನು ಇಡೀ ಜೀವನದಲ್ಲಿ ಅವನು, ಇದು ಹಳೆ ಜನ ಅಂತ ಇದ್ರು, ಅವನನ್ನೇ ಮುಗಿಸ್ತೀವಿ ಅಂತ ಈಗಿನವ್ರು ಅನ್ಬೋದು, ಅದು ಬೇರೆ ವಿಷಯ. ಅಂತೂ ಪ್ರಾಣ ರಕ್ಷಣೆಯನ್ನ, ಪ್ರಾಣಕ್ಕೆ ತ್ರಾಣವನ್ನು ಅದು ಕೊಟ್ಟಿದೆ, ಅನ್ನ ಆಹಾರವನ್ನ. ಒಂದು ಕಡೆ ಬೇಸರ, ಇನ್ನೊಂದು ಕಡೆ ಪ್ರೀತಿ, ಸಂಭ್ರಂಭ ಭಯಯೋಗಾಚ್ಚ. ಏನು ವಿಚಿತ್ರ ಅಂದರೆ ದೇವರ ವ್ಯಾಪಾರ, ಅದು ಬೇರೆ ಜಾತಿಯ ಹುಳು. ಇದನ್ನ ನೆನೆದು 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 ಅದರಂತೆ ಆಗಿಬಿಡತ್ತಂತೆ. ಹಾಗೆ ದೇವರನ್ನ ನೆನೆದು 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 ದ್ವೇಷಿಯಾದವನು ಇಲ್ಲೊಂದು ಪುಣ್ಯ, ದೇವರಂತೆ ಆಗ್ತಾನೆ, ದೇವರೇ ಆಗಲ್ಲ. ಅದೊಂದು ತುಂಬ ಇಂಪಾರ್ಟೆಂಟ್. ಆ ಹುಳ ಈ ಹುಳ ಒಂದಾಗೋದಿಲ್ಲ, ಆ ಹುಳದಂತೆ ಆಗ್ತಾನೆ. ಹಾಗೆ ದೇವರನ್ನ ನೆನೆದು ನೆನೆದು ದೇವರಂತೆ ಆನಂದ ಪೂರ್ಣನಾಗ್ತಾನೆ ಅಂತ ಆಚಾರ್ಯರು ಇದರ ಬಗ್ಗೆ ಇಲ್ಲ. ಇದೊಂದು ಹರಿಕಥಾಮೃತಸಾರದಲ್ಲಿ ಪದ್ಯವೂ ಇದೆ. ಕೀಟ ಪೇಶಸ್ಕಾರಿಯು ನೆನವಿನಂದದಲ್ಲಿ. ಪೇಶಸ್ಕಾರಿ ಅಂತಾನೆ ಅಂದ್ಯಾರು ಅವರು, ಭಾಗವತದ ಮಾತನ್ನೇ ಅನ್ಬಿಟ್ಟಾರು ಜಗನ್ನಾಥದಾಸರು. ಪೇಶಸ್ಕಾರಿ ಹುಳುವು ದೇವರನ್ನ ನೆನೆದು ನೆನೆದು ಹೇಗೆ, ಕರುಣಾಸಂಧಿಯಲ್ಲಿರುವ ಪದ್ಯ ಅದು. ದೇವರ ಕಾರುಣ್ಯ ಏನು ಅಂತ ಪ್ರಶ್ನೆ ಬಂದಾಗ, ಅಯೋಗ್ಯರ ಸಹವಾಸವನ್ನ ಮಾಡಿದ ಯೋಗ್ಯ ದೇವರನ್ನ ಬೈದರೂ ದೇವರು ಬೈದದ್ದನ್ನ ಅಕೌಂಟಬಿಲಿಟಿಗೆ ತೆಗೆದುಕೊಳ್ಳದೆ, ಕೆಲವು ಮಾತುಗಳು ಆಚಾರ್ಯರಂತಾರೆ, ಹೀಯತೆ ಕಿಮ್ಮಮ ಅನೇನ ನಿತ್ಯಾನಂದ ಸ್ವರೂಪಿಣಃ. ಜ್ಞಾನಾನಂದ ಪರಿಪೂರ್ಣನಾದ ನನ್ನನ್ನ ಇವನೆಂದರೆ ನನಗೇನಾಗತ್ತೆ? ಹಾಗೆ ದ್ವೇಷಿಗಳ ಬಗ್ಗೆ ನಿನಗ್ಯಾಕೆ ಕನಿಕರ ಇಲ್ಲ? ಪಾಪ ಅವನು ಸಹಜವಾಗಿ ದ್ವೇಷ ಮಾಡೋನು, ಇವನು ಹಾಗಲ್ಲ. ಇನ್ನೊಬ್ಬರ ಇನ್ಫ್ಲೂಯೆನ್ಸ್ ಇಂದ ಇವನು ನನ್ನನ್ನು ಬೈದಿದ್ದಾನೆ, ಇನ್ನೊಬ್ಬರ ಇನ್ಫ್ಲೂಯೆನ್ಸ್ ಇಂದ ಬೈದದ್ದರಿಂದ ನಾನು ಆ ದ್ವೇಷವನ್ನ ಗಣನೆಗೆ ತೆಗೆದುಕೊಳ್ಳದೆ ಅನಾದಿ ಕಾಲದಿಂದ ಇವನು ಮಾಡಿದ ಭಕ್ತಿಯನ್ನು ಮಾತ್ರ ಅಕೌಂಟಬಿಲಿಟಿಗೆ ತೆಗೆದುಕೊಳ್ತೇನೆ ಅಂಥೇಳಿ ಪೇಶಸ್ಕೃತ ಇತ್ಯಾದಿ ಚೈದ್ಯಾದೀನಾಂ ಭಕ್ತಿ ತತ್ವ ಪ್ರತಿಪಾದನಂ ಅಂಥೇಳಿ. ಅಂತೂ ಯಾವುದೋ ಒಂದು ಉಪಾಯದಿಂದ ಇದರ ಮೇಲೆ ಒಂದು ಪ್ರಶ್ನೆ ಮಾಡಿದರು. ದೇವರನ್ನು ದ್ವೇಷ ಮಾಡಿದವರಿಗೂ ಒಳ್ಳೆಯದಾಗತ್ತೆ ಅನ್ನೋದಾದರೆ ವೇನನಿಗೆ ಯಾಕಾಗಲಿಲ್ಲ ಅಂತ. ಅದಕ್ಕೆ ಉತ್ತರ ಕೊಟ್ಟದ್ದು 5 ಬಗೆಯ ಭಕ್ತಿಯನ್ನು ಹೇಳಿದ್ದಾರೆ ಇಲ್ಲಿ. ಗೋಪ್ಯ ಕಾಮಾತ್, ಕಾಮದಿಂದ ದೇವರಲ್ಲಿ ಪ್ರೇಮ ಮಾಡಿದವರು, ಭಕ್ತಿಯನ್ನು ಮಾಡಿದವರು ಗೋಪಿಕೆಯರು.
ಅವರಲ್ಲಿ ಮಾತ್ರ ಜೀವದ್ವಯಾವೇಶ ಇಲ್ಲ. ಭಯಾತ್ ಕಂಸಃ, ಕಂಸ ಭಯದಿಂದ ದೇವರನ್ನೇ ನೆನೆದಂತೆ. ಕೂತಾಗ ನಿಂತಾಗ ಅವನಿಗೆ ದೇವರೇ. ಆಸೀನಃ ಸಂವಿಶಂಶ್ಚನ್ ಭುಂಜಾನಃ ಪ್ರಪಿಬನ್ ಅಪಶ್ಯಂ ತನ್ಮಯಂ ಜಗತೆ. ಯಾವುದೋ ಒಂದು ಮಗು ಬಂದು ಹೊಡೆದಂತೆ ಅವನಿಗೆ. ಕೃಷ್ಣ 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 ಅಂತ ಕಂಸ ಕೂತಾಗ ನಿಂತಾಗ ಭಯದಿಂದ ದೇವರನ್ನ ಸ್ಮರಿಸಿದ್ದಕ್ಕೆ ಅವನು ಉದ್ಧಾರ ಆದ ಅಂತ ಒಂದು ಮಾತಿದೆ. ಆದರೆ ಕಂಸನಲ್ಲಿ ಇಬ್ಬರಿದ್ರು. ಕಾಲನೇಮಿ ಅನ್ನುವ ಅಸುರ, ಮತ್ತೊಬ್ಬರು ಭೃಗು ಋಷಿಗಳು ಇದ್ರು. ಆದ್ದರಿಂದ ಭೃಗು ಋಷಿಗಳಿಗೆ ಒಳ್ಳೆಯದಾಯಿತು. ಗೋಪ್ಯಕ್ಕಾಮಾತ್ ಭಯಾತ್ ಕಂಸಃ ದ್ವೇಷಾತ್ ಛೇದ್ಯಾದಯೋ ನೃಪಾಹ. ದ್ವೇಷ ಮಾಡಿದ್ದರಿಂದ ಛೇದಿ ಮೊದಲಾದ ರಾಜರು, ಅಂದರೆ ಶಿಶುಪಾಲ, ದಂತಭಕ್ತರು, ಅವರು ದ್ವೇಷ ಮಾಡಿದವನು ಬೇರೆ, ದ್ವೇಷ ಮಾಡಿದವನ ಜೊತೆಯಲ್ಲಿ ಇದ್ದ ಜಯ ವಿಜಯರು ಉದ್ಧಾರ ಆದರು. ಇನ್ನೆರಡು ಅಂಶ ಒಂದು ಹೇಳಿದ್ದಾರೆ. ಸಂಬಂಧಾತ್ ವೃಷ್ಣಯ, ಬಂಧುಗಳು ಅಂತ ದೇವರಲ್ಲಿ ಪ್ರೀತಿಯನ್ನು ಮಾಡಿದವರು ವೃಷ್ಣಿಗಳು. ವೃಷ್ಣಿ ಅಂತಂದರೆ ಅವರೆಲ್ಲ ಯಾದವರೆಲ್ಲ. ಪಾಂಡವರು ಯಾವ ರೀತಿಯಾಗಿ ದೇವರಲ್ಲಿ ಪ್ರೀತಿಯನ್ನು ಮಾಡಿದರು ಅಂತ ಪ್ರಶ್ನೆ ಬಂದಾಗ, ಪಾಂಡವರು ಪ್ರೀತಿ ಮಾಡಿದ್ದು ಅಂತಂದರೆ ಪರಮಾತ್ಮನನ್ನು ನಮಗೆ ತಿಳಿದವನು, ಪರಮಾತ್ಮ ನಮಗೆ ತುಂಬ ಬೇಕಾದವನು ಅನ್ನೋ ರೀತಿಯಿಂದ ಗೋಪ್ಯಕ್ಕಾಮಾತ್ ಭಯಾತ್ ಕಂಸಃ ದ್ವೇಷಾತ್ ಛೇದ್ಯಾದಯೋ ನೃಪಾಹ. ಇಲ್ಲೊಂದು ತುಂಬ ಆಚಾರ್ಯರ ತಾತ್ಪರ್ಯ ಇಲ್ಲ ಅಂದರೆ ತುಂಬ ಸಮಸ್ಯೆ ಇದೆ. ನಾರದರು ಹೇಳ್ತಾರೆ, ಋಷಿ ಮುನಿಗಳೆಲ್ಲ ದೇವರಲ್ಲಿ ಭಕ್ತಿಯನ್ನ ಮಾಡಿ ಉದ್ಧಾರ ಆದ್ವಿ, ಪಾಂಡವರು ಭಕ್ತಿಯನ್ನ ಮಾಡಿಲ್ಲ ಅಂತ ತೋರತ್. ಮೇಲು ನೋಟದ ಅರ್ಥ. ಯಾದವಾರ್ಯರು ಬಹಳ ಸುಂದರವಾಗಿ, ಯಾದವಾರ್ಯರೇ ಅದನ್ನ ತುಂಬಾ ವಿವರಣೆಯನ್ನ ಕೊಟ್ಟು ಬರುವ ಡೌಟ್ ಏನು, ಡೌಟಿಗೆ ಆಚಾರ್ಯರು ಕೊಟ್ಟ ಪರಿಹಾರ ಏನು ಅನ್ನೋದನ್ನ ಯಾದವಾರ್ಯರು ತುಂಬ ಚೆನ್ನಾಗಿ ಅದರ ವಿವರಣೆಯನ್ನು ಕೊಟ್ಟಿದ್ದಾರೆ. ಏನಂತೆ, ಪಾಂಡವರು ಯಾವ ರೀತಿಯಾಗಿ ಅಂದರೆ ಇಬ್ಬರಲ್ಲೂ ಭಗವಂತನಲ್ಲಿ ಸ್ನೇಹ, ಅಂದರೆ ಭಗವಂತನ ಬಗ್ಗೆ ಇರುವ ಜ್ಞಾನ ಹಾಗೂ ಭಗವಂತನಲ್ಲಿರುವ ಭಕ್ತಿ ಎರಡೂ ಸಮನಾಗಿ ಇದೆ ಪಾಂಡವರಿಗೆ. ಋಷಿಗಳಕ್ಕಿನ್ನ ದೇವತಾ ಕಕ್ಷೆಯಲ್ಲಿ ಬರುವ ಪಾಂಡವರು ತುಂಬ ದೊಡ್ಡವರಾದದ್ದರಿಂದ ಪಾಂಡವರಿಗಿರುವಂತಹ ಪರಮಾತ್ಮನ ವಿಷಯಕವಾದ ಜ್ಞಾನ ಹಾಗೂ ಜ್ಞಾನ ನಿಮಿತ್ತವಕವಾದ ಸ್ನೇಹ, ಅದೇ ಭಕ್ತಿ ಅಂತ ಎರಡೂ ಸಮವಾಗಿ ಇದೆ. ಋಷಿಗಳು ಹಾಗಲ್ಲ. ಋಷಿಗಳಲ್ಲಿ ಭಕ್ತಿ ಹೆಚ್ಚಿದೆ, ಪರಮಾತ್ಮನ ಜ್ಞಾನ ಕಡಿಮೆ ಇದೆ ಅಂತ ಪ್ರಶ್ನೆ. ಉತ್ತರ ಮತ್ತೆ ಯಥಾ ಪ್ರಕಾರ ಅದೇ ಉಳಿತಲ್ಲ. ಪಾಂಡವರಕ್ಕಿನ್ನ ಋಷಿಗಳಲ್ಲಿ ಭಕ್ತಿ ಇದೆ, ಪಾಂಡವರಕ್ಕಿನ್ನ ಅಂತ ಕಂಪೇರ್ ಮಾಡಬೇಡಿ. ಋಷಿಗಳಲ್ಲಿರುವ ಜ್ಞಾನ ಹಾಗೂ ಭಕ್ತಿಯನ್ನು ತೆಗೆದುಕೊಂಡಾಗ ಋಷಿಗಳ ಜ್ಞಾನ ಕಡಿಮೆ, ಭಕ್ತಿ ಹೆಚ್ಚು ಅಷ್ಟೇ ವಿನಃ ಪಾಂಡವರಿಗೆ ಇರುವ ಜ್ಞಾನ ಭಕ್ತಿಯನ್ನು ನೀವು ಋಷಿಗಳಿಗೆ ಕಂಪೇರೇ ಮಾಡಬೇಡಿ ಅಂತಾರೆ. ಬಹಳ ಎತ್ತರದಲ್ಲಿರೋರು. ಮತ್ತೆ ಅದರಲ್ಲೂ ತಾರತಮ್ಯ ಇದೆ. ಭೀಮಸೇನ ದೇವರು ಮಾಡಿದ ಭಕ್ತಿ ಅರ್ಜುನನಲ್ಲಿಲ್ಲ, ಅರ್ಜುನ ಮಾಡಿದ ಭಕ್ತಿ ಧರ್ಮರಾಜನಲ್ಲಿಲ್ಲ. ಇದನ್ನು ಶ್ರೀಮದಾಚಾರ್ಯರು ಸ್ವಚ್ಛವಾಗಿ ಹೇಳ್ತಾರೆ, ಅದನ್ನು ಬಿಡಿಸಿ ಹೇಳ್ತಾರೆ. ಈಗ ನೋಡಿ, ಕೆಲವು ಕಡೆ ನಾವು ಹೇಳ್ತೇವೆ, ಸಾರ್ ಇವನು ಅದೃಷ್ಟ ಸಾರ್, ಏನೂ ಓದಿಲ್ಲ ಬಟ್ ಒಳ್ಳೆ ಕೆಲಸ ಅಂತ. ಅಲ್ಲ, ಏನೂ ಓದಿಲ್ಲದೆ ಒಳ್ಳೆ ಕೆಲಸ ಹೇಗೆ ಕೊಡ್ತಾರೆ ಅಂದರೆ, ಅವನು ಓದಿದ್ದು ಬೇರೆ, ಟೆಕ್ನಿಕಲ್ ಆಗಿ ಅವನೇನೂ ಓದಿಲ್ಲ, ಆದರೆ ಟೆಕ್ನಿಕಲ್ ಫೀಲ್ಡಲ್ಲಿ ಅವನು ಒಳ್ಳೆ ಎಕ್ಸ್ಪೀರಿಯನ್ಸ್ ಇದ್ದದ್ದರಿಂದ ಏನೋ BCom BSc ಅನ್ನೋ ಮಾಡಿದ್ದಾನೆ. ಅವನಿಗೆ ME ಮಾಡಿದವರ ಕ್ಯಾಡರಲ್ಲಿ ಸಂಬಳ ಇರುತ್ತೆ. ಸರ್ ನೀವು ME ಮಾಡಿದಾರ? ಇಲ್ಲಪ್ಪ, ನಮ್ಮ ಮನೆಯಲ್ಲಿ ನಮ್ಮ ತಾತನ ಕಾಲದಲ್ಲಿ MA ಇತ್ತು ಅಂದ ಅವನು. ಹಾಗಾಗಿ ಅಂದರೆ ಓದಿನಲ್ಲಿ ಒಬ್ಬ ಹಿರಿಯ, ಸಂಬಳ ಕಡಿಮೆ, ಓದಿನಲ್ಲಿ ಕಿರಿಯ, ಸಂಬಳ ಹೆಚ್ಚು. ಈ ಜ್ಞಾನ ವೈರಾಗ್ಯ ಭಕ್ತಿಯನ್ನು ತೆಗೆದುಕೊಂಡ್ರೆ ಹೀಗೆ. ಋಷಿಗಳಲ್ಲಿ ಇರುವ ಜ್ಞಾನ ಹಾಗೂ ಭಕ್ತಿಯನ್ನು ಕಂಪೇರ್ ಮಾಡಿದ್ರೆ ಭಕ್ತಿ ಹೆಚ್ಚು, ಜ್ಞಾನ ಕಡಿಮೆ. ಪಾಂಡವರಲ್ಲಿ ಜ್ಞಾನಕ್ಕೆ ಏನು ಬೇಕೋ ಅಷ್ಟೇ ಭಕ್ತಿ ಇದೆ. ಆದ್ದರಿಂದ ಋಷಿಗಳಿಗೂ ಹಾಗೂ ಪಾಂಡವರಿಗೂ ಪಾಂಡವರಕ್ಕಿನ್ನ ಋಷಿಗಳು ದೊಡ್ಡವರು ಅಂತ ಮೇಲು ನೋಟಕ್ಕೆ ಏನು ತೋರುತ್ತೆ ಅದು ಅಲ್ಲ ಅಂತ ಹೇಳಿ, ಇದಾದ ಮೇಲೆ ಮುಂದೆ ಶಿಶುಪಾಲ ದಂತಭಕ್ತರಲ್ಲಿ ಜೀವದ್ವಯಾವೇಶ ಇತ್ತು. ಅವರದೇ ಮೊದಲನೇ ಜನ್ಮ ಹಿರಣ್ಯಾಕ್ಷ, ಹಿರಣ್ಯಕಶಿಪು. ಹಿರಣ್ಯಾಕ್ಷನನ್ನು ಭಗವಂತ ವರಾಹದೇವರು ಸಂಹಾರ ಮಾಡಿದಾಗ ಹಿರಣ್ಯಕಶ್ಯಪುಗೆ ಖಂಡಾಮಂಡಲ ಕೋಪ ಬಂದು ತಾನೊಂದು ಪ್ರತಿಜ್ಞೆಯನ್ನು ಮಾಡಿದ. ಇದೊಂದು ಬಹಳ ಸುಂದರವಾದ ಮಾತು. ದೇವರು ಎಲ್ಲಿರ್ತಾನೆ? ಇದು ಹಿರಣ್ಯಕಶ್ಯಪು ಹೇಳಿದ ಪುರಾಣ. ಎಲ್ಲಿ ಯಜ್ಞಯಾಗಾದಿಗಳು ನಡೆಯುತ್ತೆ, ಎಲ್ಲಿ ಪಾಠ ಪ್ರವಚನ ನಡೆಯುತ್ತೆ, ಎಲ್ಲಿ ಬ್ರಾಹ್ಮಣರು ವೇದಘೋಷವನ್ನು ಮಾಡ್ತಾರೆ, ಅಲ್ಲಿ ದೇವತೆಗಳ ಸನ್ನಿಧಾನ, ಭಗವಂತನ ಸನ್ನಿಧಾನ ಇರತ್ತೆ.
ಆ ಮಾತನ್ನು ಅಂದರೆ ಇದಕ್ಕೆ ಎರಡು ರೀತಿಯ ಅರ್ಥವನ್ನು ಬರೆದಿದ್ದಾರೆ ಈ ಶ್ಲೋಕಕ್ಕೆ. ಹಿರಣ್ಯ ಕಶಪೂರಾಜನ್ ಅಜೇಯಂ ಅಜರಾಮರಂ. ತಾನು ಮೊದಲು ಗಟ್ಟಿಯಾಗಿ ಉಳಿಬೇಕು ಅಂತ ಮಂಧರ ಪರ್ವತಕ್ಕೆ ಬಂದು ತಪಸ್ಸನ್ನು ಮಾಡಿದ. ಅದಕ್ಕೆ ಮುಂಚೆ ಇವನೇನು ಮಾಡ್ದ, ಎಲ್ಲ ತನ್ನ ಸೈನ್ಯಕ್ಕೆ ಹೇಳ್ದ, ನೀವೆಲ್ಲರೂ ಹೋಗಿ ಎಲ್ಲೆಲ್ಲಿ ದೇವಸ್ಥಾನ ಇದೆ, ಎಲ್ಲೆಲ್ಲಿ ಅಪೂಪದಾನ ನಡೀತಾ ಇದೆ ಎಲ್ಲ ಹೊಡೆದು ಬನ್ನಿರಿ. ಭೋಭೋ ದಾನವ ದೈತೇಯ ದ್ವಿಮೂರ್ಧತ್ ರಕ್ಷಶಂಬರ ಶತಬಾಹೋ ಹಯಗ್ರೀವ ನಮುಚೆ ಪಾಕ ಇಲ್ವಲ. ಎಲ್ಲೆಲ್ಲಿ ಏನೇನಿದೆ, ಯಾಕೆ ವಿಷ್ಣು ದ್ವಿಜ ಕ್ರಿಯಾಮೂಲೋ ಯಜ್ಞೋ ಧರ್ಮಮಯಪ್ಪುಮಾನ್ ದೇವಋಷಿ ಪಿತೃಭೂತಾನಾಂ ಧರ್ಮಸ್ಯ ಚ ಪರಾಯಣಂ ಯತ್ರ ಯತ್ರ ದ್ವಿಜಾಗಾವೋ ವೇದ ವರ್ಣಾಶ್ರಮ ಕ್ರಿಯಾ ತಂ ತಂ ಜನಪದಂ ಯಾತ ಸಂದೀಪಯತ ವೃಶ್ಚ್ಯತ. ಗೋವುಗಳು ಎಲ್ಲಿದೆ ಅಲ್ಲಿ ಬೆಂಕಿ ಹಚ್ಚಿ, ಎಲ್ಲಿ ಪಾಠ ಪ್ರವಚನ ನಡೀತಾ ಇದೆ ಅಲ್ಲಿ ಬೆಂಕಿ ಹಚ್ಚಿ. ಯಾಕೆ ಅಂದರೆ ದೇವರು ಅಲ್ಲಿ ತುಂಬ ಸನ್ನಿಹಿತನಾಗಿರ್ತಾನೆ. ವಿಷ್ಣು ದ್ವಿಜ ಕ್ರಿಯಾಮೂಲ. ವಿಷ್ಣು ಭಗವಂತ, ಇದು ಅವನ ತಪ್ಪು ಕಲ್ಪನೆ. ವಿಜಯಧ್ವಜರಂತಾರೆ ದೇವರು ಉಳಿದಿರೋದೇ ದೇವತೆಗಳಿಂದ. ಯಾಕೆ ದೇವತೆಗಳೆಲ್ಲ ವಿಷ್ಣುಗೆ ಜೈ ಅಂತಾರೆ. ನೀವು ಮೊದಲು ದೇವತೆಗಳನ್ನು ಕಟ್ ಮಾಡಿ. ದೇವತೆಗಳ ಪವರನ್ನು ಕಟ್ ಮಾಡೋದು ಹೇಗೆ? ಎಲ್ಲೆಲ್ಲಿ ಬ್ರಾಹ್ಮಣರು ಆಹುತಿ ಹಾಕ್ತಾರೆ, ಎಲ್ಲಿ ಯಜ್ಞಯಾಗ ನಡೀತಾ ಇದೆ, ಯಜ್ಞಯಾಗಕ್ಕೆ ಬೇಕಾದ ಆಕಳು, ಯಾಕೆಂದರೆ ಅದು ಹಾಲು ಕೊಡುತ್ತೆ, ಹಾಲಿಂದ ಮೊಸರು, ಮೊಸರಿಂದ ಬೆಣ್ಣೆ, ಬೆಣ್ಣೆಯಿಂದ ತುಪ್ಪ, ಅದನ್ನೆಲ್ಲ ಹಾಳು ಮಾಡಿ ಬನ್ನಿ. ಮಂತ್ರ ಹೇಳುವ ಎಲ್ಲ ಆಚಾರ್ಯರನ್ನು ಹೊಡೆದು ಬನ್ನಿ. ಆವಾಗ ದೇವತೆಗಳೆಲ್ಲ ಬಡಕಲಾಗ್ತಾರೆ. ದೇವತೆಗಳೇ ಶಕ್ತಿ ಇಲ್ಲದವರಾದ ಮೇಲೆ ದೇವತೆಗಳ ಬಾಸ್ ಆದ ವಿಷ್ಣುನು ಹಾಳಾಗಿ ಬಿಡ್ತಾನೆ ಅಂತ. ಇದು ಅಸುರರ ಆಲೋಚನೆ. ಜ್ಞಾನಿಗಳ ಆಲೋಚನೆ ಏನು ಗೊತ್ತಾ? ಯಾವುದೇ ಕೆಲಸ ಮಾಡಿದರೂ ಅದಕ್ಕೆ ಮೂಲ ವಿಷ್ಣು ಅಂತ. ವಿಷ್ಣುವಿನಿಂದ ಈ ಯಜ್ಞದಿಂದ ವಿಷ್ಣು ಉಳಿದದ್ದಲ್ಲ, ವಿಷ್ಣು ಇದ್ದದ್ದರಿಂದ ಯಜ್ಞಯಾಗಾದಿಗಳು ಸಂಪನ್ನವಾಗ್ತಾ ಇದೆ. ಆಲೋಚನಾ ಲಹರಿ ಹೇಗಿರುತ್ತೆ ನೋಡ್ರಿ. ಕೆಲವೊಮ್ಮೆ ನಾವು ಅಂತೀವಲ್ಲ, ನಾವು ಯಜ್ಞಯಾಗ ಮಾಡಿದ್ರೇ ರೀ ದೇವ್ರಿರೋದು ಅಂತ. ಹೀಗೊಂದು ಮಾತು ಅಂದಿದ್ರು ಅಂತ ಒಂದು ಮಾತಿದೆ. ಇಬ್ಬರು, ಒಮ್ಮೆ ವಿಜಯದಾಸರು ಅಂದಿದ್ರು ಅಂತ, ಇನ್ನೊಬ್ಬರು ಬಹಳ ದೊಡ್ಡ ವಿದ್ವಾಂಸರು, ನ್ಯಾಯಶಾಸ್ತ್ರದ ವಿದ್ವಾಂಸರು, ಶ್ರೀನಿವಾಸ ದರ್ಶನ ಕೊಡದೇ ಇದ್ದಾಗ ತಿರುಪತಿಯಲ್ಲಿ ಆಗಂದಿದ್ರಂತ. ಉದಯನಾಚಾರ್ಯರು, ಜಗನ್ನಾಥ ಪಂಡಿತನ ಜಗನ್ನಾಥಪುರಿಯಲ್ಲಿ ನೀನು ಸರ್ವೋತ್ತಮ ಹೌದು, ಅದಕ್ಕೆ ನನ್ನನ್ನು ಸೇರಿಸಿಲ್ಲ. ನಾಳೆ ದಿನ ವಾಕ್ಯಾರ್ಥ ಬಂದಾಗ ಜಗನ್ನಾಥ ಸರ್ವೋತ್ತಮ ಅಲ್ಲ ಅಂತ ಅಂದಾಗ ನಾನು ಬಾಯಿ ಮುಚ್ಕೊಂಡು ಕೂತಿದ್ರೆ ಗೊತ್ತಾಗತ್ತೆ ನಿನಗೆ ಅಂತ. ನಾನು ನಿನ್ನ ಸರ್ವೋತ್ತಮತ್ವವನ್ನು ಹೇಳಿದರೇನೆ ಜಗತ್ತಿಗೆ ನೀನು ಸರ್ವೋತ್ತಮ ಅಂತ ಗೊತ್ತಾಗೋದು. ಯದ್ಯಪಿ ಅದಲ್ಲ, ಸುಮ್ಮನೆ ಹಾಗೆ ಅಂದದ್ದು. ಮದದೀನ ತವಸ್ಥಿತಿ ಅಂಥೇಳಿ. ವಾಸ್ತವಿಕವಾಗಿ ಏನು ಗೊತ್ತಾ, ಈ ಮಾತನ್ನು ದೇವರು ಅನುಮೋದನೆ ಮಾಡಿದ್ದಾನೆ. ತೃತೀಯ ಸ್ಕಂದ ಭಾಗವತದಲ್ಲಿ ಯಸ್ಯಾಮೃತ ಮಲಯಶ ಶ್ರವಣಾವಗಾಹ ಸದ್ಯ ಪುನಾತಿ ಜಗದಾಶ್ವಪಚಂ ವಿಕುಂಠಃ ಸೋಹಂ ಭವತ್ಯು ಉಪಲಭ್ಯ ಸುತೀರ್ಥ ಕೀರ್ತಿ ಛಿಂದ್ಯಾಂ ಸ್ವಭಾವಮಪಿ ಪ್ರತಿಕೂಲ ವೃತ್ತಿಂ ಅಂತ. ಸನಕ ಸನಂದನಾದಿಗಳಿಗೆ ದೇವರು ಹೇಳುವ ಮಾತು ಏನು ಅಂದರೆ, ಜಯವಿಜಯರಿಗೆ ಇವ್ರ ಹಣೆ ಬರಹವೇ. ಜಯವಿಜಯರಿಗೆ ಶಾಪ ಕೊಟ್ಟಾಗ ಜಯವಿಜಯರು ಕೇಳ್ತಾರೆ, ಭಗವಂತ ನಿನ್ನ ಭಕ್ತರ ಮೇಲೆ ನಾವು ಕೋಪ ಮಾಡಿದ್ದು, ಶಾಪ ಕೊಟ್ಟಿದ್ದು ನಮ್ಮ ತಪ್ಪು, ನಮಗೆ ನರಕವನ್ನು ಕೊಡು, ಅನುಭವಿಸ್ತೀವಿ. ಕಾಮಂಭವೇಮ ವೃಜನೈ ನಿರಯೇಶು ನಷ್ಟಾಶ್ಚೇತೋಲಿ ವದ್ಯದಿನುತೆ ಪದಯೋರಮೇತ. ನಿನ್ನ ಪಾದಾರವಿಂದಗಳಲ್ಲಿ ಭಕ್ತಿಯನ್ನು ನಾವು ಮಾಡೋದಾದರೆ ನರಕ ಆದರೇನು ಸ್ವರ್ಗ ಆದರೇನು ಸದಾ ಹರಿಸ್ಮರಣೆ ಮಾಡ್ತಾ ಇರ್ತೀವಿ. ದೇವರಂದ ಹಾಗೆಲ್ಲ ಅನ್ಬೇಡ್ರಿ, ನೀವು ಬಂದಾಗ ತಡೆದಿಯಾರೆ ಅಂದರೆ ಅವ್ರ ತಪ್ಪೇ. ಯಾಕೆ? ನಾನು ಜಗತ್ತಲ್ಲಿ ಇದೇನೆ ಅಂತ ಗೊತ್ತಾಗೋದೇ ನಿಮ್ಮಿಂದ. ನೀವು 4 ಜನಕ್ಕೆ ಪುರಾಣ ಹೇಳದೆ ಪಾಠ ಹೇಳದೆ ಇದ್ರೆ ನನ್ನ ಅಡ್ರೆಸ್ ಯಾರಿಗೆ ಗೊತ್ತಾಗತ್ತೆ? ಯಸ್ಯ ಅಮೃತ ಅಮಲ ಯಶ ಶ್ರವಣ ಅವಗಾಹ. ಏನು ಮಾತು ಗೊತ್ತಾ? ಇಲ್ಲೆಲ್ಲ ನಾವೇನು ಭಗವಂತನ ಕಥಾಶ್ರವಣ ಮಾಡ್ತೇವೆ, ವಿದ್ಯಾಪೀಠಗಳಲ್ಲಿ ಪಾಠ ಪ್ರವಚನವನ್ನು ಕೇಳ್ತೇವೆ, ಮುಳುಗಿ ಮಾಡುವ ಸ್ನಾನ ಅಂತದ್ದು. ಇವತ್ತು ಅವಗಾಹನ ಸ್ನಾನ ಆಗುವುದಿಲ್ಲ, ಬಚ್ಚಲಲ್ಲಿ ಸ್ನಾನ ಮಾಡ್ತೇವೆ. ಅದು ಕಡೇ ಪಕ್ಷದ ಸ್ನಾನ ಅಂತ ಕನ್ಸಿಡರ್ಡೇ ಅಲ್ಲ. ಅದು ನಿಜವಾಗಲೂ ಸ್ನಾನ ಅಂದರೆ ಮುಳುಗೋದಂತ. ದೇವರ ಕಥೆಯನ್ನು ಕೇಳಿ ಮುಳುಗೋದಿದೆಯಲ್ಲ, ಇದು ನಿಜವಾದ ಸ್ನಾನ. ಇದು ಮುಳುಗೋದು ಹೌದಾ? ಹೌದು ಅಂತೀವಲ್ಲ. ಮನೆಯಲ್ಲಿ ತುಂಬ ಟಿ ವಿ ನೋಡ್ತಾ ಇದ್ರೆ, ಎಲ್ಲಿ ನಿಮ್ಮ ಅತ್ತೆ ಕಾಣಿಸ್ತಾ ಇಲ್ಲ, ಅವರು ಸೀರಿಯಲಲ್ಲೇ ಮುಳುಗೋಗಿದ್ದಾರೆ ಅಂತ. ನಿಮ್ಮ ಮಗ ಎಲ್ಲಿ ಕಾಣ್ತಾ ಇಲ್ಲ, ಅವನು IPL ಮುಳುಗೋಗಿದ್ದಾನೆ ಅಂತ. ನಾವು ಒಂದೊಂದರಲ್ಲಿ ಮುಳುಗಿರ್ತೇವೆ. ನಿಜವಾಗಲೂ ಮುಳುಗಬೇಕಾದದ್ದು ದೇವರ ಕಥಾಮೃತವನ್ನು ಶ್ರವಣ ಮಾಡುವುದರಲ್ಲಿ ಮುಳುಗಬೇಕಂತ. ಇಂಥ ಸ್ನಾನವನ್ನು ಮಾಡಿಸುವವರು ನೀವು. ಎಲ್ಲ ಕಡೆ ನನ್ನ ಮಹಿಮೆಯನ್ನು ಹೇಳಿಕೊಂಡು ಬರ್ತಾರೆ. ನಾನಿವತ್ತು ನಿಮಗೊಂದು ಮಾತು ಹೇಳ್ತೇನೆ, ಒಂದು ವೇಳೆ ನನಗೆ ಗೊತ್ತಿಲ್ಲದೆ ನಾನೇ ನಿಮ್ಮನ್ನು ತಡೆದರೆ ನನ್ನ ಕೈಯೇ ಕತ್ತರಿಸ್ಕೋತೀನಿ. ಇದು ದೇವರಾಡುವ ಮಾತು. ಅಂದರೆ ದೇವರು ತಡೆಯೋದಲ್ಲ,
ಆಚಾರ್ಯರು ಬರೀತಾರೆ, ದೇವರ ವಿಶೇಷ ಸನ್ನಿಧಾನ ಇರುವ ರಾಜರಾಜೇಶ್ವರ ರೂಪ ಅಂತ ಇರುವ ಕ್ಷತ್ರಿಯರು ನಿಮ್ಮನ್ನೇನಾದರೂ ತಡೆದರೆ ನಿಮ್ಮ ಪರವಾಗಿ ನಾನು ನಿಲ್ತೇನೆ, ನಿಮ್ಮ ಕೈಯನ್ನ ನಾನು ನಿಮ್ಮನ್ನ ಏನು ಮಾಡೋದಿಲ್ಲ, ಅವ್ರ ಕೈ ಕತ್ತರಿಸ್ತೇನೆ. ಆಚಾರ್ಯರಂದ್ರು ಹಾಗಾದ್ರೆ 4 ಜನ ಪುರಾಣ ಹೇಳೋರಿಲ್ಲ ಅಂದ್ರೆ ದೇವ್ರ ಗತಿ ಏನು? ಅವನು ಸ್ವಪ್ರಕಾಶ ಅಲ್ವಾ, ಅವನಿಗೆ ಅಡ್ರೆಸ್ಸೇ ಇಲ್ವಾ? ಸರ್ವೋತ್ತಮೋಪಿ ಭಗವಾನ್ ವಿಪ್ರಾದೆ ಪೂಜನಾಯತು ಗುಣಲಬ್ಧಿಂ ತಥೋ ಬ್ರೂತೆ. ಏನು ಶ್ರೀಮದಾಚಾರ್ಯ ಅಂತಾರೆ, ಹಾಗೆಲ್ಲ ತಿಳ್ಕೋಬೇಡಿ. ಪಾಠ ಪ್ರವಚನ ಮಾಡುವವರನ್ನು ಕಂಡ್ರೆ ದೇವರಿಗೆ ವಿಶೇಷ ಪ್ರೀತಿ ಇದೆ, ಅವರಿಗೆ ಲೋಕದಲ್ಲಿ ಮರ್ಯಾದೆ ಕೊಡಲಿ ಅನ್ನೋದಕ್ಕೆ ದೇವರು ಈ ಮಾತುಗಳನ್ನು ಆಡ್ತಾನೆ ವಿನಃ ಸರ್ವಥಾ ಅವರಿಲ್ಲ ಅಂದರೆ ದೇವರಿಲ್ಲ ಅಂತಲ್ಲ. ಅವರಲ್ಲಿ ನಿಂತು ನುಡಿಸುವವನು ಇವನೇ. ತನ್ಮಾಮವತು ತದ್ವಕ್ತಾರಮವತು ಅವತು ಮಾಂ ಅವತು ವಕ್ತಾರಂ. ನನ್ನನ್ನು ದೇವರು ರಕ್ಷಣೆ ಮಾಡಲಿ, ನನ್ನ ಗುರುಗಳನ್ನು ರಕ್ಷಣೆ ಮಾಡಲಿ, ಎಲ್ಲರಲ್ಲಿ ನಿಂತು ಆಡಿಸುವವನು ಅವನೇ. ಪ್ರಕೃತದಲ್ಲಿ ಈ ಮಾತನ್ನು ಆಡಿದಾಗ ಹಿರಣ್ಯಕಶ್ಯಪು ಹೇಳ್ದ, ಬ್ರಾಹ್ಮಣರು ಮಾಡುವ ಎಲ್ಲ ಕ್ರಿಯೆಗಳಿಂದ ದೇವರು ಉಳಿದಿರೋದು ಅಂತ. ಇದು ಅಸುರರ ಮತ. ವಿಷ್ಣು ಇದ್ದದ್ದರಿಂದ ಬ್ರಾಹ್ಮಣರ ಕ್ರಿಯೆ ಉಳಿದಿದೆ, ಅವನಿಲ್ಲ ಅಂದರೆ ಆಗ್ತಿರ್ಲಿಲ್ಲ ಅಂತ. ಇಷ್ಟೆಲ್ಲ ಹೇಳ್ದ. ಮಂದರ ಪರ್ವತಕ್ಕೆ ಬಂದು ಅದ್ಭುತವಾದ ತಪಶ್ಚರ್ಯವನ್ನು ಮಾಡಿದ. ತಪಶ್ಚರ್ಯ ಮಾಡಿದಾಗ ಬ್ರಹ್ಮದೇವರು ಪ್ರತ್ಯಕ್ಷ ಆದರು. ಬ್ರಹ್ಮದೇವರನ್ನೇ ಸರ್ವೋತ್ತಮ ಅಂತ ಅವನು ಪೂಜೆ ಮಾಡಿದ. ಬ್ರಹ್ಮಾಂತರ್ಗತನಾದ ಭಗವಂತ ಅಂತ ಒಬ್ಬ ಜಯ, ಇನ್ನೊಬ್ಬ. ಇದೆಲ್ಲ ಮಿಶ್ರಸ್ತುತಿ. ಬ್ರಹ್ಮನನ್ನೇ ಸರ್ವೋತ್ತಮ ಅಂದದ್ದು ಅಸುರ. ಒಳಗಿದ್ದ ಜಯ ಬ್ರಹ್ಮದೇವರನ್ನ ಅಲ್ಲ, ಬ್ರಹ್ಮನ ಅಂತರ್ಯಾಮಿಯಾದ ಭಗವಂತನನ್ನ ಸ್ತೋತ್ರ ಮಾಡಿದ. ಏನು ಬೇಕು? ಭೂತೇಭ್ಯ ತದ್ವಿಸೃಷ್ಟೇಭ್ಯ, ನಿನ್ನಿಂದ ಸೃಷ್ಟವಾದ ಯಾವ ಪ್ರಾಣಿಯಿಂದಲೂ ಸಾಯಬಾರ್ದು, ಒಳಗೆ ಸಾಯಬಾರ್ದು, ಹೊಳಗೆ ಸಾಯಬಾರ್ದು. 108 ಕೇಳ್ಕೊಂಡೆ ಏನಿದು. ಹಿರಣ್ಯಕಶ್ಯಪು ಸಾವು ಅಂತಾನೆ ಅಂತಾರೆ. ಭಗವಂತ ಸತೆ ಜಟ ದೈತ್ರೇಂದ್ರ ತಪಸಾ ತಪ್ತ ದಿವಿಸ್ತಾತುಂ ನ ಶಕ್ನುಮಃ ತಸ್ಯ ಚ ಉಪಶಮಂ ಬ್ರಹ್ಮನ್ ವಿದೇಹಿ ಯದಿ ಮನ್ಯಸೆ ಲೋಕಾನ ಯಾವನ್ ನಕ್ಷಂತಿ ಬಲಿಹಾರಸ್ತವ ಪ್ರಭೋ ತಸ್ಯಾಯಂ ಕಿಲ ಸಂಕಲ್ಪಶ್ಚರತೋ ದುಶ್ಚರಂ ತಪಃ. ದೇವತೆಗಳೆಲ್ಲ ಬಂದು ಹೇಳಿದ್ರಂತೆ, ದಯಮಾಡಿ ಹಿರಣ್ಯಕಶ್ಯಪು ತಪಸ್ಸನ್ನು ನಾವು ತಡೀಲಿಕ್ಕೆ ಆಗ್ತಾ ಇಲ್ಲ, ಲೋಕ ಎಲ್ಲ ಸುಟ್ಟೋಗತ್ತೆ, ನೀನು ತಪಸ್ಸನ್ನು ಅವನು ನಿಲ್ಲಿಸು, ವರ ಕೊಡು. ಇಲ್ಲೊಂದೆರಡು ಮಾತಿದೆ, ತುಂಬ ಚೆನ್ನಾಗಿದೆ. ಆಚಾರ್ಯರು ತಾತ್ಪರ್ಯವನ್ನು ಕೊಡ್ತಾರೆ. ದೇವತೆಗಳು ಬಂದು ಬ್ರಹ್ಮದೇವರ ಹತ್ರ ಚಾಡಿ ಹೇಳಿದ್ರು ಅಂತ. ಏನಂತ ಚಾಡಿ ಹೇಳಿದ್ದು? ಒಂದು ವೇಳೆ ಹಿರಣ್ಯಕಶ್ಯಪು ತಪಸ್ಸು ಕಂಪ್ಲೀಟ್ ಆದರೆ ನಿನ್ನ ಸೀಟೇ ಹೋಗುತ್ತೆ, ಬಿ ಕೇರ್ಫುಲ್ ಅಂದ್ರಂತೆ ಬ್ರಹ್ಮದೇವರಿಗೆ. ಯಾಕೆ ಅವನು ತಪಸ್ ಮಾಡ್ತಿರೋದು? ಬ್ರಹ್ಮ ಪದವಿ ಬರಲಿ ಅಂತಾನೆ ಮಾಡ್ತಾ ಇದ್ದಾನೆ. ಅವನದು ಏನಾದರೂ ಕಂಪ್ಲೀಟ್ ಆದರೆ ಆಮೇಲೆ ನಿನಗೆ ಸೀಟ್ ಇರಲ್ಲ ನೋಡು ಅಂತ. ಇದು ಹೇಳಿದ್ದು. ಶ್ರೀಮದಾಚಾರ್ಯರು ಇಲ್ಲೊಂದೆರಡು ಪ್ರಶ್ನೆಯನ್ನು ಮಾಡಿಕೊಂಡು ತುಂಬ ಸುಂದರವಾದ ಉತ್ತರವನ್ನು ಕೊಡ್ತಾರೆ. ಅಲ್ಲ, ಬ್ರಹ್ಮ ಪದವಿ ಕಂಡವರಿಗೆ ಬರೋದಿಲ್ಲ, ಅದು ರುಜಿಯೋಗಿಗಳು ಅಂತ ಆ ಬ್ರಹ್ಮ ಪದವಿಗೆ ಯೋಗ್ಯವಾದ ಜೀವ ಇದೆ. ಪ್ರಾಯ ನೀವು ಚತುರ್ಥ ಸ್ಕಂದ ಭಾಗವತದಲ್ಲಿ ಅದರ ವಿಶೇಷವನ್ನು ಕೇಳಿರ್ತೀರಿ. ಆ ಪ್ರಾಚೀನ ಬರಿ ಪ್ರಚೇತಸರ ಸಂದರ್ಭದಲ್ಲಿ ರುದ್ರಗೀತೆಯ ಮುಂಚೆ ರುದ್ರದೇವರು ನಿಮಗೆ ನಾನು ಯಾಕೆ ನಮಸ್ಕಾರ ಮಾಡಿದೆ ಅಂತಂದರೆ ನೀವು ಭಗವದ್ಭಕ್ತರು ಅದಕ್ಕೆ ನಮಸ್ಕಾರ ಮಾಡಿದೆ ಅಂತ. ಹೌದು, ನಾವು ಭಗವದ್ಭಕ್ತರು, ನೀನು ಭಗವದ್ಭಕ್ತ ನಾವು ನಂಬೋದು ಹೇಗೆ ಎಂದರು. ಆಗ ರುದ್ರದೇವರು ಹೇಳ್ತಾರೆ, ನಾನು ವಾಯು ಪದವಿಗೆ ಬರುವಂಥವರ ಶಿಷ್ಯ ಅಂತ. ಅಲ್ಲಿ ರುಜುದೇವತೆಗಳ ವಿಶೇಷವನ್ನು ಹೇಳ್ತಾರೆ ಚತುರ್ಥ ಸ್ಕಂದ ಭಾಗವತ ತಾತ್ಪರ್ಯದಲ್ಲಿ ಶ್ರೀಮದಾಚಾರ್ಯರು. ಇಲ್ಲಿ ಪ್ರಕೃತದಲ್ಲಿ ಬರುವ ಪ್ರಶ್ನೆ ಏನು ಅಂದರೆ, ಜಾಸ್ತಿ ಈಗ ಒಬ್ಬನ ಮೇಲೆ ಯಾರಾದರೂ ಅಟ್ಯಾಕ್ ಮಾಡ್ಬೇಕಾದ್ರೆ ಸುಳ್ಳು ಪಳ್ಳು ಇದ್ದದ್ದೆಲ್ಲ ಹೇಳಿಬಿಟ್ರೆ ಚೆನ್ನಾಗಿರುತ್ತೆ. ಬರೀ ಇದ್ದದ್ದಿದ್ದಾಗ ಹೇಳಿದ್ರೆ ಆಗಲ್ಲಲ್ಲ ಅಂತೀವಲ್ಲ. ಸಿಕ್ಕಾಪಟ್ಟೆ ಒಗ್ಗರಣೆ ಎಲ್ಲ ಹಾಕಿ ಹೇಳಿಬಿಟ್ರು ಸರ್ ಅವರು. ಮಾಡಿದ್ದಷ್ಟೇ ಹೇಳಿದರೆ ಸ್ವಾಮಿಗಳಿಗೆ ಅಷ್ಟು ಕೋಪ ಬರ್ತಿರ್ಲಿಲ್ಲ. ಏನೇನೋ ಹೇಳಿ ಸ್ವಾಮಿಗಳು ಕೋಪ ಬರಲಿಕ್ಕೆ ಏನೇನು ಬೇಕೋ ಅದೆಲ್ಲ ಸೇರಿಸಿದ್ದಾರೆ. ಹೀಗೆಲ್ಲ ಆಗತ್ತೆ. ಒಬ್ಬ ವ್ಯಕ್ತಿಯ ಮೇಲೆ ನನಗೆ ಬೇಡ ಅಂದರೆ ಇಲ್ಲದ್ದು ಇಲ್ಲದೇ ಇದ್ದದ್ದು ಎಲ್ಲ ಸೇರಿಸಿ ಹೇಳ್ತೀವಿ. ಹಿರಣ್ಯಕಶ್ಯಪು ಬಗ್ಗೆ ಇವರೆಲ್ಲ ಸುಳ್ಳು ಹೇಳಿದ್ರಾ? ಇಲ್ಲ. ಎರಡು ಮೂರು ಪ್ರಶ್ನೆ. ಹಿರಣ್ಯಕಶ್ಯಪುಗೆ ಬ್ರಹ್ಮ ಪದವಿ ಬರತ್ತೆ ಬರಲ್ಲ ಅನ್ನೋ ಕಾಮನ್ ಸೆನ್ಸ್ ಇಲ್ವಾ? ಈಗ ನಮಗೊಂದು ಕಾಮನ್ ಸೆನ್ಸ್ ಇದೆ. ನಾವು ನೀವು ಯಾವುದೋ ಒಂದು ಎಲೆಕ್ಷನ್ಗೆ ನಿಲ್ಲಬೇಕು ಅಂತ ಬಯಕೆ ಇದೆ. ಯಾವ ಎಲೆಕ್ಷನ್ಗೆ ನಿಲ್ಬೋದು? ಯಾವುದಾನ ಮಠದ ಕಮಿಟಿ ಎಲೆಕ್ಷನ್ಗೆ ನಿಲ್ಬೋದು. ಸಣ್ಣ ಊರಾದರೆ ಪಂಚಾಯಿತಿ ಎಲೆಕ್ಷನ್ ಮ್ಯಾಕ್ಸಿಮಮ್. ಅದು ಬಿಟ್ಟುಬಿಟ್ಟು ಈ ಸಲ ಅಮೇರಿಕಾ ಪ್ರೆಸಿಡೆಂಟ್ ಎಲೆಕ್ಷನ್ಗೆ ಕಾಲ್ ಫಾರ್ ಮಾಡಿದ್ದಾರೆ. ನಾನು ಅದಕ್ಕೆ ನಾಮಿನೇಷನ್ ಫೈಲ್ ಮಾಡಿದ್ದೀನಿ. ನಮ್ಮ ಒಬ್ಬ ಆಚಾರ್ಯ ಇದ್ರು, ಕೋಲೆ ಆಗಿದ್ರೆ ಓಣೆಯಾಗಿನ ಮಂದಿಗೆ ಸತ್ತಿಯೋ ಬದುಕಿಯೋ ಗೊತ್ತಿರೋದಿಲ್ಲ, ನಿನ್ಯಾರು ಕರಿಬೇಕು ಅಂತ. ನೀ ರೂಮಲ್ಲಿದ್ದರೆ ನೀ ಬದುಕಿದೆಯೋ ಸತ್ತಿದೆಯೋ ಅಂತ ಮಂದಿಗೆ ಗೊತ್ತಿರೋದಿಲ್ಲ, ಇನ್ನು ಪ್ರಪಂಚಕ್ಕೆಲ್ಲ ನಿನ್ನ ಬಗ್ಗೆ ಗೊತ್ತಿರಬೇಕಲ್ಲ ಓಟ್ ಹಾಕ್ಬೇಕಾರೆ. ನಾವ್ಯಾರು ಆ ಪ್ರಯತ್ನ ಮಾಡೋದಿಲ್ಲ. ಕಾಮನ್ ಸೆನ್ಸ್ ಇದ್ದವನು ಪ್ರೆಸಿಡೆಂಟ್ ಎಲೆಕ್ಷನ್ಗೋ ಪ್ರೈಮ್ ಮಿನಿಸ್ಟರ್ ಎಲೆಕ್ಷನ್ಗೋ ನಾವು ನಿಲ್ತೇವ. MP ಎಲೆಕ್ಷನ್ಗೆ ನಾನು ನಿಂತಿದ್ದೀನಿ. ಯಾಕೆ ನಿಂತೆ ಅಂದರು.
ನೋಡ್ಬೇಡ. ಏನ್ ನೋಡೋದು ನಿನ್ ತಲೆ? ಸರ್ವತ ನಿಲ್ಲೋದಿಲ್ಲ. ಹಿರಣ್ಯಕಶ್ಯಪು ದಡ್ಡ ಅಲ್ಲ, ಅಧ್ಯಯನವನ್ನು ಚೆನ್ನಾಗಿ ಮಾಡಿದವನು. ಅವನ್ಯಾಕೆ ನಿಂತ? ಏನು ಶ್ರೀಮದಾಚಾರ್ಯ ಅಂತಾರೆ, ನಮಗೆ ಎಟುಕಾದ ಕೆಲಸಕ್ಕೆ ಕೈ ಹಚ್ಚೋದ್ರಲ್ಲಿ ನಾವೆಲ್ಲ ನಿಸ್ಸೀಮರಂತ. ಎಲ್ಲಿವರೆಗೂ? ಮಾಡಿದ ಕೆಲಸಕ್ಕೆಲ್ಲ ಫಲ ಬಂದರೆ ಮಾತ್ರ ಮಾಡ್ತೀವಿ ಅಂತಲ್ಲ, ನಮಗೆ ಎಷ್ಟೋ ಎಟಕಲ್ಲ, ಅದನ್ನೆಲ್ಲ ಮಾಡ್ತೀವಿ, ಫೈಲ್ ಆಗ್ತೀವಿ. ಬ್ರಹ್ಮದೇವರ ಪರ್ಯಂತ, ಬ್ರಹ್ಮದೇವರು ವಾಯುದೇವರು ಮಾಡೋದಿಲ್ಲ, ರುದ್ರದೇವರ ಪರ್ಯಂತ ಬ್ರಹ್ಮದೇವರ ಪರ್ಯಂತ ಅಲ್ಲ. ಕೆಲವೊಮ್ಮೆ ಮಾಡಿದ ಕೆಲಸಕ್ಕೆ ಫಲ ಸಿಗೋದಿಲ್ಲ. ಹಾಗೆ ಇವನು ಒಬ್ಬ ಪ್ರಯತ್ನ ಮಾಡಿದ, ಓಕೆ, ಪ್ರಯತ್ನ ಮಾಡಿದ ಸರಿ. ಪ್ರಯತ್ನ ಮಾಡಿದ, ಅವನಿಗೆ ಸಿಗಲ್ಲ ಅನ್ನೋದು ಈ ದೇವತೆಗಳಿಗಂತೂ ಗೊತ್ತಲ್ವಾ, ಬ್ರಹ್ಮ ಪದವಿ ಅಂತೂ ಸಿಗಲ್ಲ. ಇವ್ರ್ಯಾಕೆ ಇಷ್ಟೆಲ್ಲ ತಲೆ ಕೆಡಿಸ್ಕೊಂಡು ಬ್ರಹ್ಮದೇವರ ಹತ್ರ ಹೇಳಿ ಅವನು ತಪಸ್ಸು ಹಾಳು ಮಾಡ್ಲಿಕ್ಕೆಲ್ಲ ಬಂದರು? ಶ್ರೀಮದಾಚಾರ್ಯ ಹೇಳ್ತಾರೆ, ಒಂದು ವೇಳೆ ನಿರ್ವಿಘ್ನವಾಗಿ ತಪಸ್ಸು ಮುಗಿದಿದ್ದರೆ, ಹಿರಣ್ಯಕಶ್ಯಪದು ಯಾವ ದೇವತೆಗಳು ಅಡ್ಡಿ ಬಾರದೆ ತಪಸ್ಸೇನಾದರೂ ಮುಗಿದಿದ್ರೆ ಅವನಿಗೆ ಒಂದು ಕನ್ಫರ್ಮ್ ಆಗಿರೋದು ಏನಂತ, ಬ್ರಹ್ಮದೇವರನ್ನ ಕುರಿತು ತಪಸ್ಸು ಮಾಡಿದರೆ ಬ್ರಹ್ಮ ಪದವಿ ಕೊಡೋದಿಲ್ಲ ಅನ್ನೋ ಯಥಾರ್ಥ ಜ್ಞಾನ ಬಂದ್ಬಿಟ್ಟಿರೋದಂತೆ. ಅದು ಬರಬಾರ್ದು. ಈಗೇನಾಯ್ತು, ಸಾರ್ ಬ್ರಹ್ಮದೇವರು ತಪ್ಪಲ್ಲ ಸಾರ್, ಅವ್ರು ಕೊಟ್ಟಿರೋರು ಬ್ರಹ್ಮ ಪದವಿ, ಮತ್ತೆ ಯಾಕೆ ನಿಮಗೆ ಸಿಗಲಿಲ್ಲ? ಆ ದೇವತೆಗಳು ಬಂದು ನರ್ತನ ಮಾಡಿದಾಗ ಒಂದು 5 ನಿಮಿಷ ಕಣ್ಣು ಬಿಟ್ಬಿಟ್ಟು ಅದನ್ನು ನೋಡ್ಬಿಟ್ನಲ್ಲ, ಮುಗಿದಾಯ್ತು, ಫೈಲ್ ಆದೆ. ಮುಂದಿನ ಸಲ ನೀಟಾಗಿ ತಪಸ್ಸು ಮಾಡ್ತೀನಿ. ಈ ಅವಿವೇಕತನ ನಮ್ಮ ತಲೆಯಲ್ಲಿ ಉಳಿಲಿ ಅಂತ. ಇದು ಅಲ್ಲಿವರೆಗೂ ಹೋಗೋದು ಬೇಡ. ನಾವು ನೀವು ಅಂತ ಇರ್ತೇವೆ. ಮನೆಯಲ್ಲಿ ಯಾರನ್ನೋ ಹಿರಿಯರನ್ನ, ಅಣ್ಣನನ್ನೋ, ಅಪ್ಪನನ್ನೋ, ಅಮ್ಮನನ್ನೋ, ಎಕ್ಸಾಂಪಲ್ಗದು ಸೈಟ್ ರೇಟ್ ತುಂಬ ಜಾಸ್ತಿ ಆಗಿದೆ. ಯಾವುದೋ ಒಂದು ಸೈಟ್ ನೋಡ್ತೀವಿ, ಸರ್ ಈಗ ಒಂದು 20 ವರ್ಷದ ಕೆಳಗೆ ಇದೇ ಸೈಟ್ ನಾನು ನೋಡಿದ್ದೆ, ನಮ್ಮ ಅಣ್ಣನ ಹತ್ರ ಕೇಳಿದೆ, ಸ್ವಲ್ಪ ಹೆಲ್ಪ್ ಮಾಡಿದರೆ ನಾ ತೊಗೊಂಡ್ಬಿಡ್ತಾ ಇದ್ದೆ. ಹೌದು, ಎಷ್ಟು ಹೆಲ್ಪ್ ಮಾಡಬೇಕಾಗಿತ್ತು? ನಿನ್ನ ಹತ್ರ ಎಷ್ಟಿತ್ತು? 1000 ರೂಪಾಯಿ ಸೈಟ್ಗೆ ಹೇಳಿದ್ರು, ನನ್ನ ಹತ್ರ 100 ರೂಪಾಯಿ ಇತ್ತು. ಮಿಕ್ಕಿದ್ದು ನಾನು ನಮ್ಮ ಅಣ್ಣನನ್ನು ಕೇಳಿದೆ, ಅಣ್ಣ 900 ರೂಪಾಯಿ ಕೊಡು ತಗೋತೀನಿ. ಇಲ್ಲ ಅಂದ್ಬಿಟ್ಟ. ಅಲ್ಲ, ಅವ್ರ ಹತ್ರ ಇತ್ತ? ಇಲ್ಲ, ಅವರು ಸೈಕಲ್ ಕಳ್ಕೊಂಡು ಪಾಪ 50 ರೂಪಾಯಿಗೆ ಒದ್ದಾಡ್ತಾ ಇದ್ರು. ನಿನ್ನ ಮಕ್ಕಕ್ಕೆ ಠಾಕ, ಅವ್ರ ಹತ್ರನೂ ಗತಿ ಇಲ್ಲ. ನಿನಗೆ ಆಗಬೇಕು ಅಂತ ಹಣೆಯಲ್ಲಿ ಬರೆದಿದ್ರೆ ಇವತ್ತು ಆಗಿರೋದು. ಆಗಬಾರ್ದು ಅಂತ ದೇವರ ದುರಂತ ಅಂದರೆ, ನಮಗೆ ಆಗಬಾರ್ದು ಅಂತ ದೇವರ ಸಂಕಲ್ಪ ಅಂತ ಕಡೆವರೆಗೂ ಆಗೋದೇ ಇಲ್ಲ. ಅವನು ಹೆಲ್ಪ್ ಮಾಡಲಿಲ್ಲ, ಇವನು ಹೆಲ್ಪ್ ಮಾಡಲಿಲ್ಲ, ಅವನು ಕೊಟ್ಟಿದ್ರೆ ಅದಾಗ್ತಾ ಇದ್ದೆ, ಇವನು ಕೊಟ್ಟಿದ್ರೆ ಇದಾಗ್ತಾ ಇದ್ದೆ. ಕಡೆಯವರೆಗೂ ಈ ಸ್ಟೇಟಸ್ಸನ್ನು ಮೈಂಟೈನ್ ಮಾಡಲಿಕ್ಕೆ ದೇವತೆಗಳು ಹೀಗೆ ಮಾಡೋದು ಅಂತಾರೆ ಶ್ರೀಮದಾಚಾರ್ಯರು. ಇಲ್ಲ, ದೇವರ ಸಂಕಲ್ಪ ನನಗೆ ಆಗಬಾರದು ಅಂತಿತ್ತು ಅನ್ನೋದೇ ಇಲ್ಲ. ಏನೇ ದೇವರ ಸಂಕಲ್ಪ ಇದ್ದರೂ ಇವನೊಂಚೂರು ಮಾಡಿದರೆ ಚೆನ್ನಾಗಿರೋ ಸಾರ್ ಅಂತ. ಇದು ಆಚಾರ್ಯರು ಕೊಡುವ ತಾತ್ಪರ್ಯ. ಆದ ಮೇಲೆ ಬ್ರಹ್ಮದೇವರು ಪ್ರತ್ಯಕ್ಷ ಆದರೂ, ಏನು ಬೇಕು ವರ? 108 ಕೇಳ್ದ. ಎಲ್ಲ ಲೋಕಪಾಲಕರ ಮಹಿಮೆ ನನಗೆ ಬರಬೇಕು. ಮಳೆ ಬಾ ಅಂದರೆ ಬರಬೇಕು, ನಿಲ್ಲು ಅಂದರೆ ನಿಲ್ಲಬೇಕು. ಸೂರ್ಯನಿಗೆ ರೆಗ್ಯುಲೇಟರ್ ಇಟ್ಕೊಂಡಿದ್ದಂತೆ. ಸೂರ್ಯನಿಗೆ ಸಮ್ಮರಲ್ಲಿ, ವೈಶಾಖ ಮಾಸದಲ್ಲಿ ಜೈಪುರಲ್ಲಿ ಅವನು 18 ಡಿಗ್ರಿ. ಅವನಂದ ನೆಗಡಿ ಬಂದಿದೆ ಅಂತ. ಅಲ್ಲೋ ನಿನ್ನ ಹೋಮ್ ಪಿಚ್ಚು 50, 55 ರಾರಾಜಿಸ್ಬೇಕು. ಈ ಪಾಪಿ ಹಿರಣ್ಯಕಶ್ಯಪು ಹೀಗೆ ಮಾಡಿಟ್ಯಾನಪ್ಪ, ನಾನು ಮಫ್ಲರ್ ಸುತ್ಕೊಂಡು ಕೂತಿದ್ದೀನಿ. ಎಲ್ಲ ದೇವತೆಗಳಿಗೆ ಹಿಂಸೆಯನ್ನು ಕೊಟ್ಟ. ಅದಕ್ಕೆ ಆಚಾರ್ಯರಂದದ್ದು, ಮಾತಂಗ ಮಾಧ್ಯದ್ಘಟ ಕುಂಭೋಚ್ಚಾದ್ರಿ ವಿಪಾಟನಾದಿ ಕಪಟು ಪ್ರತ್ಯೇಕ ವಜ್ರಾಯಿತಾ ಮದಯೇರಿದ ಆನೆಯ ಕುಂಭಸ್ಥಳವನ್ನು ಭಂಜನ ಮಾಡುವುದರಲ್ಲಿ ನರಸಿಂಹದೇವರ ಒಂದೊಂದು ಉಗುರು ವಜ್ರಾಯುಧದಂತೆ ಅಂತ. ಸರಿ, ಅವನಿಗೆ ಎಲ್ಲ ಲೋಕಪಾಲಕರ ಮಹಿಮೆ ಇತ್ತು, ಎಲ್ಲರನ್ನ ಅವನೇ ಮೈಂಟ. ಅಕೃಷ್ಟ ಪಚ್ಚ ತಸ್ಯಾಸೀತ್, ಎಂದೂ ಉತ್ತು ಬಿತ್ತು ಮಾಡೇ ಇಲ್ಲ. 7 ಬಾರಿ ಧಾನ್ಯೋತ್ಪತ್ತಿ ಅಂತ ವರುಣದೇವರಿಗೆ ಹೇಳಿದ್ದ, ಸಮುದ್ರದಲ್ಲಿರುವ ಮುತ್ತು ರತ್ನ ಎಲ್ಲ ನಮ್ಮನೆಗೆ ಬರಬೇಕು, ನಾವ್ಯಾರು ಸಮುದ್ರದಲ್ಲಿ ಇಳಿಯಲ್ಲ, ಎಲ್ಲ ತಂದು ಹಾಕೋರಂತೆ. ಹಿರಣ್ಯಕಶ್ಯಪು ಕಾಲದಲ್ಲಿ ಪಾಪ ದೇವತೆಗಳಿಗೆಲ್ಲ ಹಿಂಸೆ ಆಯ್ತು. ಅವರು ಪ್ರಾರ್ಥನೆ ಮಾಡಿದರು, ದೇವರೇ ಇವನ್ನೇನಾದರೂ ಮಾಡಬೇಕಲ್ಲ. ನಿರ್ವೈರಾಯ ಪ್ರಶಾಂತಾಯ ಸಸುತಾಯ ಮಹಾತ್ಮನೇ ಪ್ರಹ್ಲಾದಾಯ ಯದಾದೃಖ್ಯೇತೆ ಹನಿಷ್ಯೇಪಿ ಬರುರ್ಜಿತಂ. ಇದು ನೋಡಿದ್ರೆ ಪ್ರಹ್ಲಾದನಿಗೆ ಅನಿಸುತ್ತೆ, ಆದರೆ ಇದೆಲ್ಲ ಈ ವಿಶೇಷಣಗಳು ವಾಯುದೇವರಿಗೆ ಸಮನ್ವಯ ಆಗತ್ತೆ. ನಿರ್ವೈರಾಯ, ಯಾರಲ್ಲೂ ವೈರವನ್ನ ಮಾಡದ. ಪ್ರಶಾಂತಾಯ, ಪ್ರಶಾಂತ ಅನ್ನೋದಕ್ಕೆ ಸಾಮಾನ್ಯವಾಗಿ ಶಾಂತಚಿತ್ತರಾಗಿರೋದು ಅಂತ. ಶಮ್ ಅಂದರೆ ಸುಖ, ಸುಖದ ಅಂತ ಅಂದರೆ ಮೋಕ್ಷ. ಏನೇ ಕೆಲಸ ಮಾಡಿದರೂ ಮೋಕ್ಷದ ಆನಂದಕ್ಕಾಗಿ ಕೆಲಸ ಮಾಡುವ, ಅಂದರೆ ಐಹಿಕವಾದ ಫಲಕ್ಕಾಗಿ ಕೆಲಸ ಮಾಡದ, ಪಾರತ್ರಿಕವಾದದ್ದಕ್ಕೆ ಕೆಲಸ ಮಾಡುವ. ಸ್ವಸುತಾಯ, ಸ್ವ ಅಂದರೆ ಸ್ವತಂತ್ರನಾದ ಭಗವಂತನ ಸುತರಾದ ವಾಯುದೇವರು. ಪ್ರಹ್ಲಾದರಾಜರ ಪರವಾಗು, ತನ್ನ ಮಗನಾದ ಪ್ರಹ್ಲಾದನಿಗೆ ಹಿಂಸೆಯನ್ನು ಕೊಟ್ಟರೆ ನಾನು ಬರ್ತೀನಿ, ನೀವು ಹೋಗ್ರಿ ಅಂತ. ಇಲ್ಲೊಂದು ಎಲ್ಲರಿಗೂ ಸಂಶಯ ಬರಬಹುದು.
ಅಲ್ಲ, ದೇವತೆಗಳಕ್ಕಿನ್ನ ಪ್ರಹ್ಲಾದರಾಜರು ದೊಡ್ಡವರ? ಈಗ ಯಾರೋ ಬಂದು ಕೇಳ್ತಾರೆ, ಸರ್ ನನಗೆ ಹೆಲ್ಪ್ ಬೇಕಾಗಿತ್ತು, ಏನಾದರೂ ಮಾಡಿರಿ. ಸರ್ ನಾನು ನಿಮ್ಗಿನ್ನ ನನಗೆ ನಿಮ್ಮ ಮಗನೇ ಹೆಚ್ಚು, ಅವನಿಗೇನಾದರೂ ತೊಂದರೆ ಆದರೆ ನಾನು ಅಟೆಂಡ್ ಮಾಡ್ತೀನಿ ಅಂದರೆ ಇವನು ತೇಬ್ಯ ಅಂತ ಅನ್ನಲ್ಲ. ದೇವತೆಗಳಿಗೆ ನಾನೀಗ ನಿಮಗೇನು ಮಾಡೋದಿಲ್ಲ, ಪ್ರಹ್ಲಾದಂಗೆ ತೊಂದರೆ ಬಂದರೆ ಶ್ರೀಮದಾಚಾರ್ಯ ಅಂದರು, ಯಾವಾಗಲೂ ದೇವರು ಉಪಕಾರ ಮಾಡೋದು ದೇವತೆಗಳಿಗೆ. ವಿಶೇಷವಾಗಿ ಯಾರಿಗಾದರೂ ಕೀರ್ತಿ ಕೊಡಬೇಕು ಅಂತ ದೇವರ ಸಂಕಲ್ಪ ಇದ್ದರೆ ಅವರ ಹೆಸರನ್ನು ತಗೊಳ್ತಾನೆ. ಈಗೂ ಅಷ್ಟೇ, ದೇವತೆಗಳು ಪ್ರಾರ್ಥನೆ ಮಾಡಿದ್ದಕ್ಕೇನೆ ಅವನು ಬರೋದು. ಪ್ರಹ್ಲಾದರಾಜರಿಗೆ ವಿಶೇಷವಾದ ಕೀರ್ತಿಯನ್ನು ಕೊಡಬೇಕು ಅಂತ ದೇವರ ಸಂಕಲ್ಪ, ಅದಕ್ಕೆ ಅವನ ಹೆಸರು ತಗೊಂಡ. ನನ್ನ ತಲೆಯಲ್ಲಿ ಇಟ್ಕೊಳ್ರಿ, ದೇವತೆಗಳಕ್ಕಿನ್ನ ಪ್ರಹ್ಲಾದರಾಜರು ದೊಡ್ಡವರು ಅಂತ ತಲೆಯಲ್ಲಿ ಇಟ್ಕೋಬೇಡ್ರಿ ಅಂತ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ತಿಳಿಸ್ತಾರೆ. ಆದ ಮೇಲೆ ಎಲ್ಲರೂ ನಿಶ್ಚಿಂತೆಯಿಂದ ಹೋದರು. ಅವನಿಗೆ 4 ಜನ ಮಕ್ಕಳು, ಪ್ರಹ್ಲಾದ, ಸಲ್ಲಾದ, ಅನುಕ್ಲಾದ, ಹ್ಲಾದ ಅಂತ. ಪ್ರಹ್ಲಾದರಾಜರಲ್ಲಿ ಸಲ್ಲಾದರಾಜರಲ್ಲಿ ವಾಯುದೇವರ ವಿಶೇಷ ಆವೇಶ ಅಂತ ಮಹಾಭಾರತ ತಾತ್ಪರ್ಯನಿರ್ಣಯದಲ್ಲಿ ಆಚಾರ್ಯರು ಬರೀತಾರೆ. ವಾಯುನಾಚ ಸಮಾವಿಷ್ಟ ಮಹಾಬಲ ಸಮನ್ವಿತ ಅಂತ. ನೋಡಲಿಕ್ಕೆ ಮುದ್ದಾಗಿದ್ದರು. ಇಲ್ಲೊಂದು ಪ್ರಶ್ನೆ ಮಾಡ್ತಾರೆ, ಈ ಪ್ರಹ್ಲಾದನನ್ನು ದ್ವೇಷ ಮಾಡಿದ್ದಕ್ಕೆ ಅವನು ಸತ್ತ. ಸ್ವಾಮಿ, ಲೋಕದಲ್ಲಿ ಮಕ್ಕಳು ಅಯೋಗ್ಯರಾದರೂ ಉಶಾಲಮಂತೆ ಶಿಕ್ಷಾರ್ಥಂ ನೈವಾಘಂ ಅಪರೇಯಥ. ಮಕ್ಕಳನ್ನು ತಂದೆ ತಾಯಿ ವಹಿಸಿಟ್ಕೊಂಡ್ಬರ್ತಾರೆ. ಅವನು ಏನೇ ತುಂಟತನ ಮಾಡಿದರೂ ಎದುರು ಮನೆ ಮುಂದೆ ಬಿಟ್ಕೊಡಲ್ಲ. ಕೆಲವು ಮಕ್ಕಳು ಮೋರೀಲಿ ಇಳಿದು ಎಲ್ಲ ಅವರ ಬಟ್ಟೆ ಹಾಳು ಮಾಡಿಕೊಂಡು ಆ ಇಡೀ ರೋಡೋರನ್ನೆಲ್ಲ ಮೋರೀಲಿ ಇಳಿಸಿ, ಇವರಂತ ಏನ್ರಿ ನೀವು ಈ ಏರಿಯಾಗೆ ಬಂದಾಗಿಂದ ನಮ್ಮ ಮಕ್ಕಳಿಗೆ 50 ಬಟ್ಟೆ ದಿನ ಬದಲಾಯಿಸ್ಬೇಕು. ಬಾಯಿ ಮುಚ್ಚರಿ, ನಮ್ಮ ಮಗು ಅಂದರೆ ಕೃಷ್ಣ ಪರಮಾತ್ಮ ಇದ್ದ ಹಾಗೆ. ಹಿಂದಿನ ಏರಿಯಾದಲ್ಲಿ ಬಿಟ್ಟು ಬರಬೇಕಾದ್ರೆ ಅವರೆಲ್ಲ ಅಳ್ತಾ ಇದ್ರು, ನೀವು ಹೋದರೆ ನಮ್ಮ ಗತಿ ಏನೋ, ನಿಮ್ಮ ಮಕ್ಕಳೇ ಸರಿ ಇಲ್ಲ ಅಂತ ಅವ್ರು ಬಾಯಿ ಮುಚ್ಚಿಸಿ ಒಳಗೆ ಮಗುವನ್ನು ಕರ್ಕೊಂಡೋಗಿ ಬೈತಾರೆ, ನಿನ್ನ ಮಕ್ಕಕ್ಕಿಷ್ಟ ಹಾಕ, ನಿನ್ನಿಂದ 3 ತಿಂಗಳಿಗೆ 6ನೇ ಮನೇನೋ, 15 ದಿವಸಕ್ಕೆ ಮನೆ ಬಿಟ್ಟು ಸಾಯ್ತಾ ಇದ್ದೀವಿ, ನೀನು ಯಾಕೆ ಮೋರಿಲೇ ಬಿದ್ದಿರ್ತಿ, ನೀನು ಹೀಗೆ ಮಾಡಿದ್ರೆ ನಮಗೆ ಅಲ್ಲಿ ಕೆಂಗೇರಿ ವೃಷಭಾವತಿ ಮಧ್ಯ ಕ್ವಾರ್ಟರ್ಸ್ ಕಟ್ಕೊಟ್ಬಿಡ್ತಾರೆ ಅಷ್ಟೇ. ಹಾಗಾಗಿ ಕೊಲ್ಲೋದಕ್ಕಂತೂ ಹೋಗಲ್ಲ. ಏನಂತ ಅಪರಾಧವನ್ನು ಪ್ರಹ್ಲಾದರಾಜರು ಮಾಡಿದ್ದು ಹೇಳ್ತೀನಿ ಕೇಳಪ್ಪ. ಪ್ರಹ್ಲಾದರಾಜರಲ್ಲಿ ವಾಯುದೇವರ ವಿಶೇಷ ಆವೇಶ ಇತ್ತು. ಏಕದಾ ಸುರಾಟ್ ಪುತ್ರ ಅಂಕಮಾರೋಪ್ಯ ಪಾಂಡವ ಪಪ್ರಚ್ಚ ಕತ್ಯತಾಂ ಮತ್ಸಮನ್ಯಸೆ ಸಾಧು ಯದ್ಭವಾನ್. ಪ್ರಹ್ಲಾದರಾಜರನ್ನ ಒಮ್ಮೆ ಕೇಳ್ದ, ಅವನು ವಿದ್ಯಾಪೀಠಕ್ಕೆ ಹಾಕಿದ್ದ. ಚಂಡಾಚಾರು ಮರ್ಕಾಚಾರು ಅಂತ ಇಬ್ಬರು ಶುಕ್ರಾಚಾರ್ಯರ ಮಕ್ಕಳು. ಪೌರೋಹಿತ್ಯಾಯ ಭಗವಾನ್ ಋತಕಾವ್ಯ ಕಿಲಾಸುರೈಹಿ ಷಂಡಾಮರ್ಕೌ ಸುತೌ ತಸ್ಯ ದೈತ್ಯರಾಜ ಗ್ರಹಾಂತಿಕೆ. ಅವರು ಪಾಠವನ್ನು ಹೇಳಿಕೊಡೋರು. ಇವರು ಪ್ರಹ್ಲಾದರಾಜರನ್ನ ಕರೆದು ಕೇಳ್ದ, ಅಪ್ಪ ನಿನಗೆ ಯಾವುದಾದ್ರೂ ಒಳ್ಳೇದು ಗೊತ್ತಿದ್ರೆ ಹೇಳು. ಇದೊಂದು ಮನುಷ್ಯರಿಗೆ ತಮ್ಮ ತಮ್ಮ ಮಕ್ಕಳು ಏನಾದರೂ ಚೂರು ಪಾರು ಮಾತಾಡಿದರೆ, ಆದರೂ ಸಣ್ಣ ಮಕ್ಕಳು ಮಾತಾಡಿದರೆ ಏನೋ ತುಂಬ ಆನಂದ ಇರುತ್ತೆ. ತೊದಲು ನುಡಿ ಕೇಳಲಿಕ್ಕೆ ಅದು ಏನು ಹೇಳಿದ್ರು ನಮ್ಗೆ ಅರ್ಥ ಆಗಲ್ಲ, ಆದರೂ ಏನೋ ಆನಂದ. ತುಂಬ ಮುದ್ದಾಗಿ ಮಾತಾಡತ್ರಿ ನಮ್ಮ ಮೊಮ್ಮಗು, ಅಯ್ಯೋ 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 ಏನು ಹೇಳುತ್ತೆ ಒಂದೂ ಅರ್ಥ ಆಗಲ್ಲ, ಬಟ್ ತುಂಬ ಚೆನ್ನಾಗಿರುತ್ತಪ್ಪ ಅಂತ. ಅರ್ಥವೇ ಆಗದೇ ಇದ್ದು ಅಬೋಧಕತ್ವ, ವಿಪರೀತ ಬೋಧಕತ್ವ, ವಿಶಿಷ್ಟವಾದ ಆ ಮಾತು ನಮಗೆ ಹಾಯ್ ಅಂತ ಇರತ್ತೆ, ಏನು ಮಾಡ್ಲಿಕ್ಕಾಗೋದಿಲ್ಲ. ಇವನೇನು ಮಾಡ್ದ, ಕರೆದು ಕೇಳ್ದ, ನೀನು ಯಾವುದು ಒಳ್ಳೆಯದನ್ನ ಅಂತ ತಿಳಿದಿದೆ. ಪ್ರಹ್ಲಾದವಾಚ ತತ್ಸಾಧು ಮನ್ಯೆ ಅಸುರವರೀಯ ದೇಹಿನಾಂ ಸದಾ ಸಮುದ್ವಿಗ್ನದಿಯಾಮ ಸದ್ಗ್ರಹಾತ್ ಹಿತ್ವಾತ್ಮಪಾತಂ ಗೃಹಮಂಧಕೂಪಂ ವನಂಗತೋ ಯದ್ಧರಿಮಾಶ್ರಯೇತ. ಇದು ಪ್ರಹ್ಲಾದರಾಜರ ಮಾತ್ರ ಸಿಲೆಬಸ್ ಅಲ್ಲ, ಎಲ್ಲರಿಗೂ ಕೊಟ್ಟಂತಹ ಒಂದು ಸುಂದರವಾದ ಉಪದೇಶ. ತತ್ ಸಾಧು ಇತಿ ಮನ್ಯೆ. ಯಾವುದು ಸಾಧು, ಇದು ಎಲ್ಲರೂ ತಿಳಿಯಲೇಬೇಕಾದ ಪ್ರಮೇಯ ಅಂತಾರೆ. ನೋಡು, ನೀನು ಮೊದಲು ಮನೆ ಬಿಡು, ಸರ್ವತ್ರ ದೇವರು ವ್ಯಾಪ್ತನಾಗಿದ್ದಾನೆ. ನೀನು ಮನೆಯಲ್ಲಿ ಇದ್ದರೆ ಸದಾ ನಿನ್ನನ್ನು ಹೊಗಳ್ತಾ ಇರ್ತಾರೆ. ಇದು ಮನೆ ಅಲ್ಲ. ಯಾರು ತುಂಬ ಮನೆಯಲ್ಲಿ ಹೊಗಳಿಸ್ಕೊಳ್ತಾರೆ ಅವರ ಅಧಪ್ಪತನ ಗ್ಯಾರಂಟಿ ಅಂತ. ಮನೆಯಲ್ಲಿ ಏನಾಗುತ್ತೆ, ಅನಿವಾರ್ಯವಾಗಿ ಹೊಗಳಬೇಕಾಗತ್ತೆ. 2 ಕಾರಣ, ಒಂದು ಶ್ರೀಮಂತ, ಇನ್ನೊಂದು ಮಹಾದುಷ್ಟ. ಹೊಗಳದೇ ಇದ್ದರೆ ಹೊಡಿತಾನೆ. ಅದಕ್ಕೆ ನಮ್ಮಪ್ಪನ ಗಂಟೇನು ಹೋಯ್ತು, ಹೊಗಳ್ತಾ ಇರ್ತಾರೆ, ಯೋ ವಿಶ್ವೇಶ್ವರ ಏನು ಬಿಟ್ಟರೆ ನೀವೇ. ಸ್ವಗೃಹೇ ಪೂಜ್ಯತೆ ಮೂರ್ಖ ಸ್ವಗ್ರಾಮೇ ಪೂಜ್ಯತೆ ಪ್ರಭು ಸ್ವದೇಶೇ ಪೂಜ್ಯತೆ ರಾಜ ವಿದ್ವಾನ್ ಸರ್ವತ್ರ ಪೂಜ್ಯತೆ ಅಂತ. ನೋಡು, ಹಿರಣ್ಯಕಶ್ಯಪಿಗೆ ಜೈ ಅಂತಿರ್ತಾರೆ. ನಿಜವಾಗಲೂ ನಿನ್ನ ದೋಷವನ್ನು ಹೇಳುವವರ ಮಧ್ಯ ನೀನು ಇರಬೇಕು. ಯಾವತ್ತು ತುಂಬ ಹೊಗಳೋರ ಮಧ್ಯೆ ಇದ್ದರೆ ಹಾಳಾಗಿ ಬಿಡ್ತೀವಿ. ಅದರಲ್ಲಿ ಇತ್ತೀಚೆಗೆ ಸುಮ್ಮನೆ ಹೊಗಳೋದು ಜಾಸ್ತಿ.
ತುಂಬ ಹೊಗಳಬಾರ್ದು. ನಮ್ಮ ಮಕ್ಕಳು ಏನೋ ಒಂದು ಸಂಧ್ಯಾವಂದನೆ ಮಾಡಿದ್ರೆ ಅವ್ರನ್ನ ಹೊಗಳ್ತಾರೆ. ಯೋ 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 ಯಾವ ಅವತಾರವೋ ರೀ, ನಮ್ಮ ಮಗು ನೋಡಿದ್ರೆ ಎಷ್ಟು ಮುದ್ದಾಗಿ ಸಂಧ್ಯಾವಂದನೆ ಮಾಡ್ತು ಅಂದರೆ 2 ತಂಬಿಗೆ ನೀರು ಕುಡ್ದಿದೆ ರೀ, ಎಲ್ಲ ಸಂಧ್ಯಾವಂದನೆ ಒಟ್ಟಿಗೆ ಮಾಡ್ತು ಅಂತ. ಅದಂತೂ ಅಮ್ಮ ನೀರಡಿಕೆ ಆಗಿದ್ದಕ್ಕೆ ನೀರು ಕುಡಿದ್ರೆ ಇನ್ನೂ ಸಂಧ್ಯಾವಂದನೆ ಶುರು ಮಾಡಿಲ್ಲ ಅಂತ. ಬಾಯಿ ಮುಚ್ಚು, ನಮಗೆಲ್ಲ ಗೊತ್ತು ಅಂತ ಅದೇ ಹೇಳಿದ್ರು ಇವರಲ್ಲ ಅಂತ. ಅತಿಯಾಗಿ ನಾವು ಸಹಜವಾಗಿ ಅದರಲ್ಲೂ ಅವ್ರ ಮುಂದೆ ಹೊಗಳ್ಲಿಕ್ಕೆ ಹೋಗಬಾರ್ದು. ತುಂಬ ಹೊಗಳ್ಬಿಟ್ರೆ ಹೌದೋ ಏನೋ ಅಂದ್ಕೊಂಡು ಅವ್ರು ಸಂಧ್ಯಾವಂದನೆ ಉದ್ಯಾಪನೆ ಮಾಡಿದ್ರು ಮಾಡ್ತಾರೆ. ಹಾಗಾಗಿ ತತ್ ಸಾಧುಮನ್ನೇ ಅಸುರವರಿಯ ದೇಹಿನಾಂ ನೀನು ಸದಾ ಸಮುದ್ವಿಗ್ನತೆಯಾಂ ಅಸದ್ಗ್ರಹಾತ್ ಹಿತ್ವಾ ಆತ್ಮಪಾತಂ. ನಿನ್ನ ಅಧಪ್ಪತನಕ್ಕೆ ಕಾರಣ ಸಜ್ಜನರ ಸಹವಾಸ ಮಾಡು. ಸಜ್ಜನರ ಹತ್ರ ಹೋದಾಗ ನಾವು ಸಣ್ಣವರು ಅಂತ ಗೊತ್ತಾಗುತ್ತೆ. ನಿಜವಾಗ್ಲೂ ಹೋಗ್ಬೇಕ್ರಿ, ಎಂದರೋ ಮಹಾನುಭಾವಲು. ಸಣ್ಣ ಪುಟ್ಟದ್ದು ನಾವು ಮಾಡಿರ್ತೇವೆ, ಒಂದು ಏಕಾದಶಿ ಕಷ್ಟಪಟ್ಕೊಂಡು ಮಾಡಿರ್ತೇವೆ. ನಮ್ಮೂರಲ್ಲಿ ಯಾರೂ ಮಾಡೋರಿರಲ್ಲ. ಆಗ ನನಗೆ ತುಂಬ ಹಿರಿಮೆ. ನಾನು ಯಾವ ಅವತಾರವೋ, ವಿಶ್ವಾಮಿತ್ರನೋ, ವಸಿಷ್ಠನೋ, ರಂತಿದೇವನೋ ಅಂತ. ಆ ಏಕಾದಶಿಯನ್ನು ಸ್ವಲ್ಪ ಏನೋ ತೊಗೊಂಡು ಮಾಡಿದ್ದ. ಅದರಲ್ಲಿ ಹೆಂಡತಿ ಹೊಗಳೋದು, ಅದು ಹೇಗೆ ಮಾಡ್ತಿರೋ ಏನೋ ಅಪ್ಪ ಏಕಾದಶಿ, ಅಬ್ಬಾ ನಿಮ್ಮನ್ನು ನೋಡಿದ್ರೆ ಆಶ್ಚರ್ಯ ಆಗುತ್ತೆ, ಬರೀ ಚಪಾತಿ ತಿಂದು ಅಂತ. ಅವನು ಆನಂದಪಟ್ಟ. ವಿಷ್ಣು ಪಂಚಕವೋ ಭೀಷ್ಮ ಪಂಚಕವೋ ಮಾಡಿದವರು ನೋಡಿದ್ರೆ ಬಾಯಿ ಮುಚ್ಚುತ್ತೀವಿ. ಸಜ್ಜನರ ಸಹವಾಸ ಮಾಡಿ. ಅಚ್ಯುತಂಗ್ರೆ ನಿಷ್ಠರಾಯ ದೃಚ್ಛ ಲಾಭ ತುಷ್ಟರ ನಿಶ್ಚಯಾತ್ಮಕ ಜ್ಞಾನವುಳ್ಳ ಅಚ್ಚ ಭಾಗವತರ ಸಂಗವಾಗಲಿ ಸಾಧು ಸಂಗವಾಗಲಿ ಸಂಘದಿಂದ ಲಿಂಗದೇಹ ಭಂಗವಾಗಲಿ. ಸಾಕಾಗಿ ಹೋಯ್ತು ಅವನಿದನ್ನು ಕೇಳಿ. ಅವ್ರಿಗೆ ಹೇಳ್ದ, ನೀ ಏನಾದರೂ ಇನ್ನೊಮ್ಮೆ ಈ ತರಹದ ಮಾತು ನನ್ನ ಮಗನ ಬಾಯಲ್ಲಿ ಬಂದರೆ, ಗುರುಗಳಿಗೆ ಹೇಳ್ದ, ನಿಮ್ಮ ಹಲ್ಲು ಮುರಿದು ಬಿಡ್ತೇನೆ. ಅವ್ರು ಕೇಳಿದ್ರು, ವತ್ಸ ಪ್ರಹ್ಲಾದ ಭದ್ರಂತೆ ಸತ್ಯಂ ಕಥಯ ಮಾಮೃಷ ಬಾಲಾನ್ ಅತಿ ಕುತಸ್ತುಭ್ಯಂ ಏಷ ಬುದ್ಧಿ ವಿಪರ್ಯಯ ಬುದ್ಧಿಭೇದ ಪರಕೃತ ಉತಾಹೋತೆ ಸ್ವತೋ ಭವೇತೆ. ಪ್ರಹ್ಲಾದ, ನಿನಗೆ ಈ ತರಹದ ಹುಚ್ಚುಚ್ಚು ಮಾತನ್ನು ಯಾರು ಹೇಳ್ಕೊಟ್ರು? ಸಹಜವಾಗಿ ನಿನ್ನಲ್ಲಿ ಇದೆಯೋ ಅಥವಾ ಯಾರು ಇಂಡ್ಯೂಸ್ ಮಾಡಿದಾರೋ? ಪ್ರಹ್ಲಾದರಾಜರು ಹೇಳಿದ್ರು, ಇದೇ ಸರಿಯಾದ ಮಾತಿದು, ನನಗೆ ಯಾರೂ ಹೇಳಿಕೊಟ್ಟು ಬಂದದ್ದಲ್ಲ ಇದು. ಅಯಸ್ಕಾಂತಕ್ಕೆ ಕಬ್ಬಿಣವನ್ನು ಆಕರ್ಷಣೆ ಮಾಡೋದು ಹೇಳಿಕೊಟ್ಟು ಬರೋದಲ್ಲ. ಹಾಗೆ ನನಗೂ ದೇವರಲ್ಲಿ ಸಹಜವಾದ ಭಕ್ತಿ ಇದೆ. ಯಥಾ ಬ್ರಾಹ್ಮತ್ಯಯೋ ಬ್ರಹ್ಮನ್ ಸ್ವಯಂ ಆಕರ್ಷ ಸನ್ನಿಧೌ ತಥಾ ಮೇ ವಿದ್ಯತೆ ಚೇತ ಚಕ್ರಪಾಣು ಎದೃಚ್ಛಯ. ಈ ಮಾತು ಕೇಳಿದಾಗ ತುಂಬಾ ಬೇಜಾರಾಯಿತು. ಆದರೂ ನಕ್ಕಬಿಟ್ಟ. ಈ ಬಾರಿ ಕರ್ಕೊಂಡು ಹೋಗ್ರಿ, ಇನ್ನೊಮ್ಮೆ ಇವೆಲ್ಲ ಮಾತಾಡಬಾರ್ದು. ಪುನಃ ಕೆಲವು ದಿನ ಆದ್ಮೇಲೆ ಮತ್ತೆ ಕರ್ಕೊಂಡ್ಬಂದ್ರು. ಗುರುಗಳು ಹೇಳಿದ್ರು, ಈ ಸಲ ದಯಮಾಡಿ ನಾವು ಹೇಳಿಕೊಟ್ಟಿದ್ದೆ ಹೇಳಬೇಕು. ಈ ಸಲ ಕ್ವಶನ್ ಪೇಪರ್ ಪ್ಯಾಟ್ರನ್ನೇ ಚೇಂಜ್ ಆಯ್ತು. ಹೋದ್ಸಲಿ ನಿಂಗೇನು ಗೊತ್ತಿದೆಯೋ ಅದು ಹೇಳು ಅಂದಿದ್ದ. ಈ ಬಾರಿ ಹಿರಣ್ಯಕಶ್ಯಪ ಅಂದ, ಇದುವರೆಗೂ ನಿನಗೆ ಗುರುಗಳು ವಿದ್ಯಾಪೀಠದಲ್ಲಿ ಏನು ಹೇಳಿಕೊಟ್ಟಿದ್ದಾರೆ ಅದನ್ನು ಹೇಳು. ಪ್ರಹ್ಲಾದಾನ್ ಉದ್ಯತಾಂ ತಾತ ಸ್ವಧೀತಂ ಕಿಂಚಿದುತ್ತಮಂ. ನೀನು ಏನು ಓದಿದೆ, ಗುರುಗಳ ಬಾಯಿಂದ ಏನು ಕೇಳಿದೆ ಅದನ್ನು ಹೇಳು. ತುಂಬ ಆನಂದ ಆಯ್ತು. ಪ್ರಹ್ಲಾದೋವಾಚ. ಈ ಬಾರಿ ಅವರೇನು ಹೇಳಿದ್ರು ಅಂದರೆ, ಪ್ರಹ್ಲಾದರಿಗೆ ಗುರುಗಳು ನಾರದರು. ಈ ಷಂಡಾಚಾರು ಮರ್ಕಾಚಾರು ಅದು ಗುರುಗೋಳು, ದೊಡ್ಡ ಗೋಳು. ಪ್ರಹ್ಲಾದರಿಗೆ ಗರ್ಭ ಸಿಟ್ಟಿಂಗ್, ಭಾಗವತ ತುಂಬ ಮುಂದೆ ಹೋಗಿದೆ ರೀ. ನಾವು ಬೇಬಿ ಸಿಟ್ಟಿಂಗು, ಕ್ರೀಚು ತುಂಬ ಮೊದಲು 1ನೇ ಕ್ಲಾಸಿಗೆ ಸೇರಿಸೋರು. ಅದಕ್ಕಿನ್ನ ಸ್ವಲ್ಪ ಅಡ್ವಾನ್ಸ್ ಅಂಥೇಳಿ ನರ್ಸರಿ ಅಂತ ಬಂತು. ಇಲ್ಲ, ಅದಕ್ಕಿಂತ ಮುಂಚೆ LKG UKG, ಅದು ಬೇಡ ಕಿಂಡರ್ ಗಾರ್ಡನ್, ಅದು ನೋಡ್ಕೊಂಬಕ್ಕೆ ಕಷ್ಟ ಆಯಿತು ಮಕ್ಕಳನ್ನು. ಕ್ರ್ಯಾಡಲ್ ಅಂತೇನೋ ಒಂದು ಬಂದಿದೆ. 9 ತಿಂಗಳು ತುಂಬದ ಮೇಲೆ ತೊಟ್ಲಲ್ಲಿ ಮಕ್ಕಳನ್ನು ಮಲಗಿಸ್ಬಿಟ್ರೆ ದುಡ್ಡು ಕೊಟ್ಟರೆ ಅವ್ರು ತೂಗ್ತಾ ಇರ್ತಾರೆ. ಸೃಷ್ಟಿ ಇವ್ರದ್ದು, ಸ್ಥಿತಿ ಅವ್ರದ್ದು. ಆ ಮಗು ಪರಿಸ್ಥಿತಿ ಗೋವಿಂದ. ಈ ಇನ್ನೊಂದೇನೋ ಬಂದಿದೆ, ಇನ್ನೂ ಏನೇನೋ 108. ಪ್ರಹ್ಲಾದರಾಜರಂದರು, ನಮ್ಮಷ್ಟು ಮುಂದೆ ಹೊರದಿಲ್ಲ ನೀವು. ಗರ್ಭ ಸಿಟ್ಟಿಂಗ್ ಅಂತ, ಗರ್ಭದಲ್ಲಿ ಕೂತಾಗೆ ಮಗುವಿಗೆ ಒಂದಿಷ್ಟು ಒಳ್ಳೆಯ ಸಂಸ್ಕಾರ ಹಾಕಬೇಕಂತ. ಇದು ನಮ್ಮ ಡಾಕ್ಟರ್ ಅಮಿತ ವಿಕ್ರಮನ್ನು ಕೇಳಿದಾಗ R&D ನಡೀತಾ ಇದೆ, ನಿರಂತರ ಅದು R&D. ಗರ್ಭದಲ್ಲಿರುವ ಮಗುವಿನ ಸ್ಪಂದನೆ ಹೇಗಿರುತ್ತೆ? ವೆಸ್ಟರ್ನ್ ಮ್ಯೂಸಿಕ್ ಎಲ್ಲ ಹಾಕಿ ಒಂದು 100 ರ್ಯಾಂಡಮ್ ಆಗಿ ಚೆಕಪ್ ಮಾಡ್ತಾರಂತೆ. ವೆಸ್ಟರ್ನ್ ಮ್ಯೂಸಿಕ್ ಹಾಕೋದು, ಕೆಲವು ಮಕ್ಕಳು ಸ್ಪಂದಿಸತ್ತಂತೆ. ಅಂದರೆ ಆ ಕಂಪ್ಯೂಟ್ರಲ್ಲಿ ಆ ಸ್ಪಂದಿಸೋದು ನೋಡೋದು. ಈ ಸುಗಮ ಸಂಗೀತವೋ ವೇದವೋ ಈ ಥರದ್ದೆಲ್ಲ ಹಾಕಿದಾಗ ಒಂಥರ ಸಾಫ್ಟಾಗಿ ಅದು ಸ್ಪಂದಿಸತ್ತಂತೆ. ಏನೋ ಅದಕ್ಕೊಂದು ಸಂತೋಷ ಆಗುತ್ತೆ. ಶಾಸ್ತ್ರದಲ್ಲಂತೂ ಅದು ಹೇಳಿದೆ, ಪರಮಾತ್ಮನ ವಿಷಯವನ್ನು ಕೇಳಿದಾಗ ಸಂತೋಷ ಆಗುತ್ತೆ. ಒಂದು ವೇಳೆ ಇದು ಗ್ಯಾರಂಟಿ ಅಂತ ಆಗಿಬಿಟ್ರೆ ಆಚಾರೆಲ್ಲ ಬ್ಯುಸಿ ಆಗ್ತಾರೆ. ಗರ್ಭಿಣಿ ಸ್ತ್ರೀಯರಿಗೆ ಡಯಟ್ ಏನು, ಹರಿವಂಶ ಕೇಳೋದು, ಭಾಗವತ ಕೇಳೋದು ಅಂದರೆ ದೇವರ ವಾರ್ತೆಯನ್ನು ಕೇಳಿದಾಗ. ಪ್ರಹ್ಲಾದರಾಜರಂದರು, ನಾನು ನನ್ನ ಅಮ್ಮನ ಗರ್ಭದಲ್ಲಿದ್ದಾಗೆ ನಾರದರ ಬಾಯಿಂದ ಕೇಳಿದೆ. ಅದನ್ನು ಇಲ್ಲಿ ಹೇಳಲ್ಲ, ಆಮೇಲೆ ಹೇಳ್ತಾರೆ ಅದನ್ನು. ಶ್ರವಣಂ ಕೀರ್ತನಂ ಬಿಟ್ಟೋ ಸ್ಮರಣಂ ಪಾದ ಸೇವನಂ ಅರ್ಚನಂ ವಂದನಂ ದಾಸ್ಯಂ
ಸಖ್ಯಮಾತ್ಮನಿವೇದನಂ ಇತಿ ಪುಂಸಾರ್ಪಿತಾ ಬಿಟ್ಟೋ ಭಕ್ತಿಶ್ಚೇನ್ನವಲಕ್ಷಣ ಕ್ರಿಯತೆ ಭಗವತ್ಯದ್ಧ ತನ್ಮನ್ನೇ ಅಧೀತಮುತ್ತಮಂ. ಅಪ್ಪ ಜೀವನದಲ್ಲಿ ಏನಾದರೂ ಮಾಡಿದ್ದಾದರೆ ಬೆಂತಟ್ಕೋ. ಏನು ಮಾಡಿದರೆ? ವಿಷ್ಣೋ ಶ್ರವಣಂ, ವಿಷ್ಣೋ ಕೀರ್ತನಂ, ವಿಷ್ಣೋ ಸ್ಮರಣಂ, ವಿಷ್ಣೋ ಪಾದಸೇವನಂ, ವಿಷ್ಣೋ ವಂದನಂ, ವಿಷ್ಣೋ ನವವಿಧವಾದ ಭಕ್ತಿಯ ಬಗ್ಗೆ ಹೇಳಿದ್ರು. ಇಲ್ಲಿ ಒಂದು ಪೌನರುಕ್ತಿಯನ್ನು ಆಚಾರ್ಯ ಶಂಕ ಮಾಡಿಕೊಳ್ತಾರೆ. ಆತ್ಮನಿವೇದನ, ದಾಸ್ಯ. ಆತ್ಮನಿವೇದನೆ ಅಂದ್ರೇನು? ಸರ್ವಸ್ವವನ್ನು ಅರ್ಪಣೆ ಮಾಡೋದು. ದಾಸ್ಯ ಅಂದ್ರೇನು? ಎಲ್ಲ ಕೊಡೋದು. ಎಲ್ಲ ಒಂದೇ ಆಯ್ತಲ್ಲ. ಮತ್ತು ಪೌನರುಕ್ತಿ ಹೆಸರು ಬೇರೆ, ಆದರೆ ವಿಷಯ ಒಂದೇ ಆಯ್ತಲ್ಲ. ಅದಕ್ಕೆ ಆಚಾರ್ಯರು ಒಂದು ತಾತ್ಪರ್ಯವನ್ನು ಕೊಡ್ತಾರೆ. ಈ ಆಚಾರ್ಯರ ತಾತ್ಪರ್ಯ ಇಲ್ಲದೆ ಹೋದರೆ ಏನು ಸಮಸ್ಯೆ? ಆತ್ಮನಿವೇದನೆ ಅಂದರೆ ತನ್ನನ್ನು ತಾನು ಅರ್ಪಿಸಿಕೊಳ್ಳೋದು. ಶಬ್ದ ಏನೋ ಚಂದ, ಅದು ಹೇಗೆ? ಆ್ಯಸ್ ಇಟ್ ಈಸ್ ಇದನ್ನೇ ಅರ್ಥ ಇಟ್ಕೊಂಡು ಒಬ್ಬ ಏನು ಮಾಡ್ದ, ಒಬ್ಬ ಸ್ವಾಮಿಗಳನ್ನು ಕರೆದು, ಯಾರೋ ಪಾಪ ಬಿಡಿ ಸನ್ಯಾಸಿಗಳು, ಅವರನ್ನು ಕರೆದು ತುಲಾಭಾರ ಅಂತ ಇಟ್ಕೊಂಡ. ಅವ್ರಿಗೆ ಕ್ಯೂರಿಯಾಸಿಟಿ, ಏನು ಮಾಡ್ತಾನೋ ಏನು ಮಾಡ್ತಾನೆ ಕೇಳಿದ್ರು. ಧಾನ್ಯ ಹಾಕ್ತೀಯೋ ಅಥವಾ ಕಾಯನ್ನು ಹಾಕ್ತೀಯೋ? ಇಲ್ಲ, ಸ್ಪೆಷಲ್ಲಾಗಿರೋದು ಅಂತ. ಪಾಪ ತಕ್ಕಡಿಗೆಲ್ಲ ಚೆನ್ನಾಗಿ ಅಲಂಕಾರ ಮಾಡಿದ್ದ, ಸ್ವಾಮಿಗಳನ್ನು ಒಂದು ಕಡೆ ಕೂಡಿಸ್ದ. ಏನು ಮಾಡ್ತಾನೋ ಏನೋ ಗೊತ್ತಿಲ್ಲ. ಅವ್ನು ಮಡಿ ಉಟ್ಕೊಂಬಂದು ಈ ಕಡೆ ಅವನು ಕೂತ್ಬಿಟ್ಟ. ಪಟಾರಂತ ತಕ್ಕಡಿ ಮೇಲೆ ಹೋಯ್ತು. ಏನು ಅಂದ? ಆತ್ಮನಿವೇದನಂ ಅಂದ. ನಿನ್ನ ಮಗಕ್ಕಿಷ್ಟ ಹಾಕ, ನನಗೆ ಹುಟ್ಟೋದೇ ಕಟ್ಟ ಭಿಕ್ಷಾ, ನಿನ್ನೆಲ್ಲಿ ನಾನು ತಗೊಂಬೋದು? ಆತ್ಮನಿವೇದನಂ ಶುರು ಆಯಿತು ಅಂದರು ಅವರು. ಈ ಮಧ್ಯದಲ್ಲಿ ಆ ತಕ್ಕಡಿ ಬಾಡಿಗೆಗೆ ತಂದಿದ್ದ ಅವನು ಬಂದ, ಬಾಡಿಗೆ ಕೊಡ್ರಿ ಅಂದರೆ ಇವನಂದ ಆತ್ಮನಿವೇದನೆ ಆಗಿದೆ, ಸ್ವಾಮಿಗಳನ್ನೇ ಕೇಳ್ಕೊ ಅಂತ. ಇದಲ್ಲ, ಆಚಾರ್ಯರಂದರು ಆತ್ಮನಿವೇದನಂ ಅಂತಾನೆ ಬಿಡಿಸ್ತಾರೆ ಶ್ರೀಮದ್ ಆಚಾರ್ಯರು. ತುಂಬ ಅದ್ಭುತವಾದ ಅರ್ಥ ಬರೆದ್ಯಾರ. ಆತ್ಮಸ್ತತ್ವೇನ ವೇದನಂ ಆತ್ಮನಿವೇದನಂ. ಏನು ಆತ್ಮನಿವೇದನೆ ಅಂದರೆ? ಮುಕ್ತಸ್ಯಾಪಿ ಮಮಾಂತಸ್ಥೋ ನಿಯಂತೈವ ಹರಿಸ್ಸದ ಇತಿ ಜ್ಞಾನಂ ಸಮುದ್ದಿಷ್ಟಂ ಸಮ್ಯಗ್ ಆತ್ಮನಿವೇದನಂ. ಏನು ಅದ್ಭುತವಾದ ಮಾತು! ಮುಕ್ತ ನಿಯಾಮಕನಾದ ಭಗವಂತ, ನನ್ನಲ್ಲಿರುವ ಭಗವಂತ, ಇಬ್ಬರೂ ಒಂದು. ದೇವರ ರೂಪಗಳಲ್ಲಿ ಅಭೇದ ಇದೆ, ನೇಹನ ನಾಸ್ತಿ ಕಿಂಚನ ಅನ್ನುವ ಪ್ರಮೇಯವೇ ಆತ್ಮನಿವೇದನೆ ಅಂತ. ವಿಷ್ಣುತೀರ್ಥರು ಸಾರೋದ್ಧಾರದ 22ನೇ ಪ್ರಕರಣ ತುಂಬ ಚೆನ್ನಾಗಿದೆ. ಬಿಂಬೋಪಾಸನ ಅಪರ ಪರ್ಯಾಯ ಆತ್ಮಸಮರ್ಪಣ ಪ್ರಕರಣಂ ಅಂತ ಅದಕ್ಕೆ ಹೆಸರು. ಬಿಂಬೋಪಾಸನ ಅಪರ ಪರ್ಯಾಯ. ಶ್ಲೋಕಗಳು ಬಹಳ ಸುಂದರವಾಗಿದೆ ಭಾಗವತದ್ದೇ. ಅವರ ಅವತಾರಿಕೆ ಇಷ್ಟು ಚೆನ್ನಾಗಿದೆ. ಏನು ಬಿಂಬೋಪಾಸನೆ ಅಂದರೆ ಏನು? ದಾಸ್ಯ ಅಂದರೆ ಏನು? ಅವ್ರು ಹೇಳ್ತಾರೆ, ದಾಸ್ಯ ಅಂದರೆ ಹೊರಗಿನ ಭಗವದ್ರೂಪಗಳನ್ನು ಉಪಾಸನೆ ಮಾಡೋದು, ಅಭಿಷೇಕ ಮಾಡೋದು, ದೇವರಿಗೆ ಅಲಂಕಾರ ಮಾಡೋದು, ಇದು ದಾಸ್ಯ ಅಂತ. ಪ್ರತೀಕಗಳಿಗೆ, ದೇವರಿಗೆ, ನರಸಿಂಹದೇವರಿಗೆ ಚೆನ್ನಾಗಿ ಮಡಿಯನ್ನು ಉಡಿಸಿ ಚೆನ್ನಾಗಿ ಅಲಂಕಾರ ಮಾಡಿರ್ತಾರಲ್ಲ, ಇದು ದಾಸ್ಯ ಅಂತ. ಹಾಗಾದರೆ ಆತ್ಮನಿವೇದನೆ ಅಂದರೆ ಏನು? ವಿಷ್ಣುತೀರ್ಥರು ಬರೀತಾರೆ, ಆತ್ಮನಿವೇದನೆ ಅಂದರೆ ಒಳಗಿರುವ ಭಗವಂತನಿಗೆ ಪೂಜೆಯನ್ನು ಮಾಡೋದು ಆತ್ಮನಿವೇದನೆ. ಒಳಗಿರುವ ಭಗವಂತನಿಗೆ ಪೂಜೆ ಮಾಡುವ ಬಗೆ ಹೇಗೆ? ಅದನ್ನು 2 ವಿಭಾಗ ಮಾಡಿದ್ದಾರೆ, ಎ ಅಂಡ್ ಬಿ. ಒಂದು ಆತ್ಮನಿವೇದನೆ, ಆತ್ಮೀಯ ನಿವೇದನೆ. ಜೀವನನ್ನೇ ದೇವರಿಗೆ ಅರ್ಪಿಸಿಕೊಳ್ಳೋದು. ಜೀವನನ್ನೇ ದೇವರೇ ನಾನು ದಾಸ ನಿನ್ನವನು ಅಂತ ಅರ್ಪಿಸಿಕೊಳ್ಳೋದು. ಆತ್ಮೀಯ ಸಮರ್ಪಣೆಯಲ್ಲಿ 3 ಮಾಡಿದ್ದಾರೆ. ಇಷ್ಟದ್ರವ್ಯ, ನನಗೆ ತುಂಬ ಇಷ್ಟವಾದದ್ದನ್ನು ದೇವರಿಗೆ ಅರ್ಪಿಸೋದು. ಕರ್ಮ ಸಮರ್ಪಣೆ, ಗುಣ ಸಮರ್ಪಣೆ. ಇದು ಬಿಂಬೋಪಾಸನೆಯನ್ನು ಮಾಡುವ ಕ್ರಮವನ್ನು ಹೇಗೆ ಅಂತ ಇಷ್ಟದ್ರವ್ಯ ಸಮರ್ಪಣೆಗೆ ಅವರು ಕೊಟ್ಟ ದೃಷ್ಟಾಂತ ಯಾವುದು ಅಂದರೆ, ಕುಚೇಲ ದೇವರಿಗೆ ಅವಲಕ್ಕಿಯನ್ನು ಕೊಟ್ಟ ಶ್ಲೋಕವನ್ನು ಅರ್ಪಣೆ ಮಾಡ್ತಾರೆ. ಪ್ರೀತಿಯಿಂದ ಕೊಟ್ಟ, ನನ್ನಲ್ಲಿರೋದು ಇಷ್ಟೇ ಸ್ವಾಮಿ, ನಾನು ದರಿದ್ರನು, ಇದು ನಂದಲ್ಲ, ಇನ್ಯಾರದೋ ತೆಗೆದುಕೊಂಡು ಬಂದೆ. ತೆಗೆದುಕೊಂಡು ಬಂದವರಿಗೆ ಕೊಡುವ ಬುದ್ಧಿ ಪ್ರೇರಣೆ ಮಾಡಿದವನು ನೀನು. ಕಿಂಚಿತ್ ಕರೋತ್ವರುವಪಿ ಯತ್ ಸ್ವದತ್ತಂ ಸುಹೃತ್ಕೃತಂ ಫಲ್ಗೋಪಿ ಭೂರಿಕಾರಿ ಮಯೋಪನೀತಂ ಪೃಥಕ್ ಏಕಮುಷ್ಟಿಂ ಪ್ರತ್ಯಗ್ರಹೀತ್ ಪ್ರೀತಿಯುತೋ ಮಹಾತ್ಮ. ನನಗೆ ತುಂಬ ಪ್ರೀತ್ಯಾಸ್ಪದವಾದ ವಸ್ತುವನ್ನು, ಶಾಸ್ತ್ರವಿಹಿತವಾದದ್ದು ದೇವರಿಗೆ ಅರ್ಪಿಸೋದಿದೆಯಲ್ಲ, ಇದು ಆತ್ಮೀಯ ಸಮರ್ಪಣೆಯಲ್ಲಿ ಇಷ್ಟ ದ್ರವ್ಯ ಸಮರ್ಪಣೆ. ಆದಮೇಲೆ ಕರ್ಮ ಸಮರ್ಪಣೆ ಹೇಗೆ ಅಂದಾಗ, ಕಾಯೇನ ವಾಚ ಮನಸೇಂದ್ರಿಯೈರ್ವ ಬುದ್ಧ್ಯಾತ್ಮನಾಮ ಪ್ರಕೃತೆ ಸ್ವಭಾವಾತ್ ಅಂತ ಏಕಾಸ್ಕಂದ ಭಾಗವತದ ಪ್ರಾರಂಭದಲ್ಲೇ ಕವಿ ಅನ್ನೋನು ಹೇಳೋದು. ಜೀವನದಲ್ಲಿ ಭಯ ಇಲ್ಲದೆ ಇರಬೇಕು ಅಂದರೆ ಏನು ಮಾಡಬೇಕು ಅಂದಾಗ ಈ ಶ್ಲೋಕವನ್ನು ಹೇಳಿದಾನೆ. ಏನೇನು ಮಾಡ್ತೀಯೋ ಎಲ್ಲವನ್ನ ದೇವರಿಗೆ ಅರ್ಪಣೆ ಮಾಡೋದು
ಕರ್ಮ ಸಮರ್ಪಣೆ. ಗುಣ ಸಮರ್ಪಣೆ ಅಂದರೆ ನಮ್ಮಲ್ಲಿ ಯಾವುದಾದ್ರೂ ಒಂದು ಒಳ್ಳೆ ಗುಣ ಇದ್ದರೆ, ಒಳ್ಳೆಯ ಗುಣಗಳು ದೇವರು ಏನೋ ಕೊಟ್ಟಿಯಾನೆ. ಹಿರಿಯರ ಮಾತನ್ನು ಕೇಳೋದು, ಹಿರಿಯರ ಸೇವೆಯನ್ನು ಮಾಡೋದು, ನಿತ್ಯದಲ್ಲಿ ಪಾರಾಯಣ ಮಾಡೋದು, ಒಂದು 2-3 ಗಂಟೆ ಕುಳಿತುಕೊಳ್ಳುವ ಶಕ್ತಿ ಪಾಠ ಪ್ರವಚನಕ್ಕೆ, ಇದನ್ನು ದೇವರಿಗೆ ಅರ್ಪಣೆ ಮಾಡು. ಅದಕ್ಕೂ ಒಂದು ಶ್ಲೋಕ, ತಪಸ್ವಿನೋ ದಾನ ಪರಾಯಶಸ್ವಿನೋ ಮನಸ್ವಿನೋ ಮಂತ್ರವಿದಸ್ಸು ಮಂಗಲಾ ಕ್ಷೇಮಂ ನ ವಿಂದಂತಿ ವಿನಾಯ ದರ್ಪಣಂ ತಸ್ಮೈ ಸುಭದ್ರಶ್ರವಸೆ ನಮೋ ನಮಃ. ಯಾವುದೇ ಗುಣ ನನ್ನಲ್ಲಿ ಇದೆ ಅಂತಾದರೆ ಅದು ನನ್ನದಲ್ಲ, ದೇವರು ನನ್ನಲ್ಲಿ ಆ ಗುಣ ಇಟ್ಟಿದ್ದಾನೆ. 4 ಜನಕ್ಕೆ ನಾನು ಬೇಕಾದವನಾದೆ. ಯಾಕಾದೆ? ದೇವರು ಇವನು ಒಳ್ಳೆಯವನು ಅಂತ ಅವನ ಮನಸ್ಸಿನಲ್ಲಿ ಹೊಳಸಿದ್ದಾನೆ, ಅದಕ್ಕಾದೆ. ತುಂಬ ಬೀಗ್ಲಿಕ್ಕೆ ಹೋಗಬೇಡ, ನಾವು ಒಳ್ಳೆಯವರೇ ಅದಕ್ಕಾದ್ವಿ, ನಾವು ಒಳ್ಳೆಯವರೇ ಅದಕ್ಕಾಗಿ ಅನ್ಬೇಡ. ನೀವು ಒಳ್ಳೆಯವನಿದ್ದರೂ ಕೆಲವರು ನಿನ್ನನ್ನು ಬೈತಾ ಇರ್ತಾರೆ. ಎಷ್ಟೋ ಸಲ ನಾವು ಅನ್ಕೋತೀವಿ ನಮ್ಮ ಒಳ್ಳೆತನೇ ಯಾಕೋ ನಮಗೆ ಕೆಟ್ಟದ್ದಾಗ್ತಾ ಇದೆ ಅಂತ. ಇದ್ದದ್ದನ್ನು ಹೇಳ್ತೀವಿ ಅಲ್ಲಿ ಹೋಗಬೇಡಿ ಅಂತ. ಅಲ್ಲಿ ಹೋದಾಗ ಅವ್ರಿಗೇನೋ ಲಾಭ ಆಗಿರುತ್ತೆ, ನಿಮ್ಮ ಮಾತು ಕಟ್ಕೊಂಡ್ರೆ ಇಷ್ಟೇ ಅಂತಾರೆ ಅವರು. ಹಾಗಾಗಿ ಇವೆಲ್ಲವೂ ನಿಮ್ಮ ಜೀವನದಲ್ಲಿ ಆಗತ್ತೆ. ಪ್ರಕೃತದಲ್ಲಿ ಅಪ್ಪ ಈ ನವವಿಧವಾದ ಭಕ್ತಿಯಲ್ಲಿ ಒಂದಾದರೂ ಮಾಡಬೇಕು. ಮೈ ಉರಿದೋಯ್ತು ಅವನು. ಬ್ರಹ್ಮ ಬಂಧೋ ಕಿಮೇ ತತ್ತೆ ವಿಪಕ್ಷಾಶ್ರಯತ ಸತ ಅಸಾರಂ ಗ್ರಾಹಿತೋ ಬಾಲೋ ಮಾಮ್ಮನಾದೃತ್ಯ ದುರ್ಮತೆ. ಏನಿದು? ಅಯೋಗ್ಯರಿರ್ತಾರೆ ಅನ್ಕೊಂಡಿದ್ದೆ, ನನ್ನ ಶಾಲೆಯಲ್ಲಿ ಸಂಬಳ ತಗೊಂಡು ನನ್ನ ಮಗನನ್ನೇ ಹಾಳು ಮಾಡ್ತಾ ಇದ್ದೀರಿ. ಬ್ರಾಹ್ಮಣವಾಚ ಅವರಂದ್ರು, ದಯಮಾಡಿ ಇದೆಲ್ಲ ಇದೆ ಅನ್ನೋದೇ ನಮಗೆ ಗೊತ್ತಿಲ್ಲೋ, ಇದು ಮೊದಲನೇದು. ಶ್ರವಣ ಮನನ ಧ್ಯಾನ ನಮ್ಮ ಅಪ್ರಾಣೆ ನಮ್ಮಪ್ಪ ಹೇಳ್ಕೊಟ್ಟಿಲ್ಲ. ಅವರಂತಾರೆ, ದಯಮಾಡಿ ನಮತ್ ಪ್ರಣೀತಂ ನ ಪರಗ್ರಣೀತಂ ಸುತೋ ವದತ್ತೇಶ ತವೇಂದ್ರ ಶತ್ರು ನೈಸರ್ಗಿಕೀಯಂ ಮತಿರಸ್ಯ ರಾಜನ್ ನಿಯಚ್ಚ ಮನ್ಯುಂ ಕ್ವತದಾತ್ಮಮಾನಃ. ಕ್ವತದಾತ್ಮಮಾನಃ ಮೇಲು ನೋಟದ ಅರ್ಥ ಕೋಪ ಬಿಡು, ಯಾಕೆ ಅಷ್ಟು ದುರಭಿಮಾನ? ಆಚಾರ್ಯರಂದರು, ಆತ್ಮಮಾನಃ ಕ್ವ ಅಸ್ಮಾಕಂ ಆತ್ಮವಿಷಯಿಕ ಮಾನಃ, ಭಗವಂತನ ವಿಷಯಿಕವಾದ ಜ್ಞಾನ ನಮಗೆಲ್ಲಿದೆ ಅಂತ. ಅವರಂದದ್ದು ನಮಗೆ ಗೊತ್ತಿದ್ರಲ್ಲೇನೋ ಹೇಳ್ಕೊಡೋದು. ಮತ್ತೆ ಹೇಗೆ ಗೊತ್ತು ಪ್ರಹ್ಲಾದನಿಗೆ? ಅವನ್ನೇ ಕಾರಣ. ಪ್ರಹ್ಲಾದ ನಿನಗೆ ಯಾರು ಹೇಳ್ಕೊಟ್ರು? ಏನು ಸುಂದರವಾದ ಮಾತು. ನಮ್ಮನ್ನು ಬೈತಾರೆ ಪ್ರಹ್ಲಾದರಾಜ. ಮತಿರ್ನ ಕೃಷ್ಣೆ ಪರತಸ್ವತೋಪಿವ ಮಿಥೋ ಬಿಪದ್ಯೇತ ಗ್ರಹೋರತಾನಾಂ ಅದಂತ ಗೋಭಿರ ವಿಶತಾಂ ತಮಿಶ್ರಂ ಪುನಃ ಪುನಶ್ಚರ್ವಿತ ಚರವಣಾನ. ಇದು ನಮ್ಮ ಹಣೆ ಬರಹ. ದೇವರ ಬಗ್ಗೆ ಕೇಳಬೇಕಾದರೆ, ತಿಳಿಯಬೇಕಾದರೆ, ತಿಳಿದದ್ದು ತಲೆಯಲ್ಲಿ ಉಳಿಬೇಕಾದರೆ ವೈರಾಗ್ಯ ಬೇಕು. ನಿಮಗೆಲ್ಲ ದೇವರ ಬಗ್ಗೆ ಹೇಳಿದರೂ ಪ್ರಯೋಜನ ಇಲ್ಲ ಅಂತ ಪ್ರಹ್ಲಾದರಾಜರಂದರು. ಯಾಕೆ ನಿಮಗೆ ವೈರಾಗ್ಯ ಇಲ್ಲ? ಅಲ್ಲೋ ವೈರಾಗ್ಯ ನಮಗಿಲ್ಲ ಅಂತ ನಿಂಗೆ ಹೇಗೆ ಗೊತ್ತಾಯಿತು? ಅದು ಹೊರಗಿನ ಧರ್ಮ ಅಲ್ಲ, ಒಳಗಿನ ಧರ್ಮ. ಇವನು ಕಪ್ಪಗಿದ್ದಾನೆ, ಬೆಳ್ಳಗಿದ್ದಾನೆ, ಹೊರಗೆ ಕಾಣುತ್ತೆ, ಅದನ್ನು ನೋಡಿ ಅನ್ಬೋದು. ಇವನು ವೈರಾಗ್ಯ ಇದೆ ಇಲ್ಲ ಅಂತ ಡಿಸೈಡ್ ಮಾಡೋಕ್ಕೆ ಫ್ಯಾಕ್ಟರ್ ಯಾವುದ್ರಿ? ಹೇಳ್ಬೋದು, ಒಂದು ವಾರದಿಂದ ಒಂದೇ ಪಂಚೆ ಉಟ್ಕೊಂಡಿಯಾನ್ರಿ ಅವನು. ಏನು ವೈರಾಗ್ಯ? ಅದೇನು ವೈರಾಗ್ಯವೋ ಸೋಂಬೇರ್ತನವೋ ಅನಿವಾರ್ಯವೋ ಯಾರೋ ಗೊತ್ತು. ಆಮೇಲೆ ಯಾರೋ ಹೇಳಿದ್ರು, ಅವ್ರು ಬಂದ ಕೂಡಲೇ ಬ್ಯಾಗ್ ಕಳೆದೋಯ್ತು, ಇದ್ದಿದ್ದು ಒಂದೇ ಪಂಚೆ ಅದನ್ನೇ ಹುಟ್ಟಿದ್ದಾರೆ ಅಂತ. ಅದು ವೈರಾಗ್ಯವಾ? ಅದನ್ನೆಲ್ಲ ವೈರಾಗ್ಯಕ್ಕೆ ಮಾನದಂಡ ಏನು? ಪ್ರಹ್ಲಾದರಾಜರಂತಾರೆ, ಹರಟೆ ಯಾರು ಜಾಸ್ತಿ ಹೊಡಿತಾರೆ ಅವರು ವೈರಾಗ್ಯ ಇಲ್ಲ. ಅದು ಯಾವ ಹರಟೆ? ತಿನ್ನೋದು, ಉಣ್ಣೋದು, ಉಡೋದು, ತೊಡೋದು, ಅದು ಚರ್ವಿತ ಚರ್ವಣಾನ. ಚರ್ವಿತ ಚರ್ವಣ ಅಂದರೆ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಮೆಲಕು ಹಾಕೋದು. ಮನುಷ್ಯನಿಗೆ ವಿಷಯ ಪದಾರ್ಥಗಳ ಬಗ್ಗೆ ತುಂಬ ಮೆಲಕು ಹಾಕ್ತೀವಿ. ಶುರು ಮಾಡೋದೇನೋ ಅಂತೀವಿ, ಏನು ರಘುತ್ತಮ ಸ್ವಾಮಿಗಳ ಆರಾಧನೆ, ಅಬಾ ಬಾ 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 ಬಾ, ಏನು ವೈಭವ, ಏನು ವೈಭವ. ಹುಳಿ ಮಾಡಿದ್ರು ಕಮಲಮ್ಮ ಅಂತ ಶುರು ಮಾಡಿದ್ರು, ಸೀದಾ ಹುಳಿಗೆ ಇಳಿದ್ರು. ಅದು ಯಾರು ಮಾಡಿದ್ರು, ಏನು ರುಚಿ ಇತ್ತು. ಇಂತಿಂಥ ಹೋಳು ಬಾಯಿಗೆ ಹಾಕ್ಕೊಂಡು ಒಳಗೆ ಹೋಗೋದು, ಒಳಗೆ ಹೋಗಲಿಕ್ಕೆ ಬಾಯಿಗೆ ಹಾಕ್ಕೊಂಬೋದು. ಬರೀ ಚರ್ವಿತ ಜನ ಇಷ್ಟಕ್ಕೆ ನಿಲ್ಲಿಸೋದಿಲ್ಲ. ಅವ್ರು ಎಲ್ಲಿ ಸಿಕ್ಕಿದ್ರು, ಹರಿದ್ವಾರದಲ್ಲಿ ಸಿಕ್ಕ ನೆನಪಿದೆಯಾ ಆರಾಧನೆ ಹುಳಿ? ಚರ್ವಿತ ಚರ್ವಣಾನ. ಮತ್ತೆ 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 ಅದನ್ನೇ ಮಾತಾಡ್ತೀವಿ. ನಿಮಗೆಲ್ಲಿಂದ ಆಗತ್ತೆ? ಹಾಗಾದ್ರೆ ಏನು ಮಾಡಬೇಕು? ನಾವೆಲ್ಲ ದೇವರ ಬಗ್ಗೆ ತಿಳಿಯಬೇಕಾದರೆ ಅದಕ್ಕಂದ್ರೂ ನೀವೆಲ್ಲ ಸ್ನಾನ ಮಾಡಿ ಬನ್ನಿ. ಯಾವ ಸ್ನಾನ? ನೈಷಮ್ಮತಿಸ್ತಾಪದುರುಕ್ರಮಾಂಘ್ರಿಂ ಸ್ಪೃಶತ್ಯನರ್ಥಾಪಗಮೋ ಯದುತ್ತಃ ಮಹೀಯಸಾಂ ಪಾದರಜೋಭಿಷೇಕಂ ನಿಷ್ಕಿಂಚನಾನಾಂ ನವೃಣೀತ ಯಾವತ್. ಎಂಥ ಮಾತಿದು! ದೊಡ್ಡವರ ಪಾದಧೂಳಲ್ಲಿ ಮಜ್ಜನ ಮಾಡುವವರೆಗೂ ನಾವು ಮಡಿನೇ ಆಗುವುದಿಲ್ಲ. ಗಂಗೆ ಮಿಂದರೆ ಮಲವು ಹಿಂಗಿತಲ್ಲದೆ
ರಂಗನೊಲಿಯನು ಭಕ್ತರ ಸಂಗ ದೊರಕದೆ. ಇದನ್ನು ಹೇಳುವ ಸಂದರ್ಭದಲ್ಲಿ ಅನೇಕ ಬಾರಿ ಹೇಳಿದ್ದೇನೆ, ಮತ್ತೊಮ್ಮೆ ಅದನ್ನು ನೆನಪು ಮಾಡಿಕೊಳ್ತೇನೆ. ಅದನ್ನು ಕೇಳಿದ್ದು ನಿಜ, ಆದದ್ದು ನಿಜ. ಜಮಖಂಡಿಯಲ್ಲಿ ನಮ್ಮ ಹಿರಿಯ ಸ್ವಾಮಿಗಳು ಹೋದಾಗ ಕೂಡಲಿ ಮಠದ ಈಗಿನವರ ಗುರುಗಳು ಅವರು ಒಂದು ಕಡೆ ಭಿಕ್ಷೆ ಮಾಡ್ತಿದ್ದಾರೆ ಒಂದು ಮನೆಯಲ್ಲಿ. ಸುಮಾರು 1 ಗಂಟೆಯೋ 1:30 ಗಂಟೆ ಮಧ್ಯಾಹ್ನ. ಆಗ ಸ್ನಾನ ಮಾಡಿ ದೇವರನ್ನೆಲ್ಲ ಕೂಡಿಸಿ ಪೂಜೆ ಶುರು ಮಾಡಿದ್ದಾರೆ. ಆ ಮನೆಗೆ ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರು ಬಂದ್ರಂತೆ ಪಾದಪೂಜೆಗೆ. ಸ್ವಾಮಿಗಳು ಬಂದರು, ಗದ್ದಲ ಆಯಿತು, ಪೂಜಾ ನಡೀತಾ ಇದೆ, ಹೆಚ್ಚು ಗದ್ದಲ ಹಾಕಬೇಡ್ರಿ ಅಂದ್ರಂತೆ. ಸ್ವಾಮಿಗಳು ಸೀದಾ ಬಂದು ಆ ಸತ್ಯಪ್ರಮೋದ ತೀರ್ಥರ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಹೋದ್ರಂತೆ. ಸ್ವಾಮಿಗಳು ಹಣೆ ಬಡ್ಕೊಂಡ್ರು, ಹಿರಿಯ ಸ್ವಾಮಿಗಳು, ನಮ್ಮನ್ನು ಯಾಕೆ ಮುಟ್ಟಿದ್ರಿ? ನಮ್ಮದಂತೂ 4 ಗಂಟೆಗೆ ಭಿಕ್ಷಾ ಮಾಡೋ ನಮ್ಮ ಕರ್ಮ, ನೀವು ಪೂಜಾ ಮುಗಿಸಿ ಬೇಗ ತಗೊಳ್ಳೋದು ಬಿಟ್ಟು ಮೈಲಿಗೆ ಆದರೆ. ಸ್ವಾಮಿ ಈಗ ಮಡಿ ಆದೆ ಅಂದ್ರಂತ ಪುಣ್ಯಾತ್ಮ, ನಿಮ್ಮನ್ನು ಮುಟ್ಟಿದ್ದರಿಂದ ನನಗೆ ಮಡಿ ಆಯಿತು. ಹಾಗೆ ಹೋಗಿ ಕುಳಿತರಂತ್ರಿ. ಮತ್ತೇನು ತುಂಬ ಮಡಿವಂತರು ಈಗಿನವರು ಇದನ್ನು ಮಿಸ್ಯೂಸ್ ಮಾಡ್ಕೊಳ್ತಾರೆ. ದೊಡ್ಡವರನ್ನು ಮುಟ್ಟಿದ್ರೆ ಮಡಿ ಆಗ್ತೀವಿ ಅಂತ ಹಾಸಿಗೆನೇ ಯಾವುದೋ ಒಂದು ಇದು ಜಮಖಾನ ಹೊತ್ಕೊಂಬಂದು ಸ್ವಾಮಿಗಳ್ನ ಮುಟ್ಟು ಮೈಲಿಗೆ ಮಾಡಿಕೊಡೋದು ಅಲ್ಲ. ಮಹಾಮಡಿವಂತರಾದ ಸ್ವಾಮಿಗಳ ಅನುಸಂಧಾನ ಏನು ಅಂದರೆ ಹಿರಿಯರ ದರ್ಶನ, ಹಿರಿಯರ ಸ್ಪರ್ಶ ನನ್ನನ್ನು ಮಡಿ ಮಾಡ್ತು. ಈ ಅನುಸಂಧಾನ ಇಲ್ಲ, ಹಿರಿಯರನ್ನು ನೋಡಿದರೂ ನಾನು ಮಡಿ ಆಗಲ್ಲ ಅಂತಾದರೆ ಒಂದು ಘಟನೆಯನ್ನು, ಪುರಂದರದಾಸರ ಘಟನೆಯನ್ನೇ ಅವರೊಂದು ಕೃತಿಯನ್ನು ಮಾಡ್ಯಾರ. ಕರ್ನಾಟಕ ಹರಿಭಕ್ತ ವಿಜಯದಲ್ಲಿ ಅದರ ಉಲ್ಲೇಖ ಇದೆ. ಪುರಂದರದಾಸರಿಗೆ ತುಂಬ ಬೆಲೆಯನ್ನು ಕೊಡೋರು ವ್ಯಾಸರಾಜರು. ಸ್ವಲ್ಪ ಆ ಕಾಲದಲ್ಲಿ ಭಿನ್ನಾಭಿಪ್ರಾಯ ಇತ್ತು ವಿದ್ವನ್ಮಂಡಲಿಗೆ. ಏನು ಕನ್ನಡದ ಪದಪದ್ಯಗಳನ್ನು ಮಾಡೋರಿಗೆ ವಿದ್ವತ್ ಚಕ್ರವರ್ತಿಗಳು ವ್ಯಾಸರಾಜರು ನ್ಯಾಯಾಮೃತ ಚಂದ್ರಿಕಾದಂಥ ಗ್ರಂಥವನ್ನು ಬರೆದು ಪಕ್ಷಧರ ಮಿಶ್ರರಂತಹ ಮಹಾವಿದ್ವಜ್ಜನರನ್ನು ಖಂಡನೆ ಮಂಡನೆ ಮಾಡಿದವರು ಕನ್ನಡದ ಪದಪದ್ಯಗಳನ್ನು ಹಾಡುವ ಪುರಂದರದಾಸರಿಗೆ ಮರ್ಯಾದೆ ಕೊಟ್ಟರೆ ಅದು ಇದ್ದದ್ದೇ. ಸ್ವಾಮಿ ನೀವು ಅವರು ಭಾಳ ಬೆಲೆ ಕೊಡ್ತೀರಿ, ಇಲ್ಲ ಅವ್ರ ಯೋಗ್ಯತೆ ಆಗಿದೆ, ಇಲ್ಲ ನೀವು ತಿಳಿದುಕೊಂಡಷ್ಟು ಆಚಾರವಂತರಲ್ಲ, ಇಲ್ಲೋ ಅವರ ಅನುಸಂಧಾನ ಬಹಳ ದೊಡ್ಡದು. ಒಂದು ದಿವಸ ವ್ಯಾಸರಾಜರೇ ಪುರಂದರದಾಸರ ಯೋಗ್ಯತೆಯನ್ನು ತೋರಿಸ್ಬೇಕು ಅಂತ ಹೇಳಿ ಕಳಿಸಿದ್ರಂತೆ. ದ್ವಾದಶಿ ದಾಸರನ್ನ ಕರೆದು ಬನ್ನಿ, ಆಕ್ಷೇಪಣೆ ಮಾಡೋ ಶಿಷ್ಯರಿಗೆ ಹೇಳೋದು. ದಾಸರ ಮನೆಗೆ ಹೋಗಿದ್ದಾರೆ. ದಿನ 3:30ಗೆ ಏಳುವ ದಾಸರು ಪ್ರತಿ ದಿವಸ ಅವತ್ತು 5:30 ಆದರೂ ಎದ್ದಿಲ್ಲ. ಇವರು ತುಂಬ ಸಂತೋಷ ಆಯಿತು. ದಾಸರು ಅಂತ ಇದ್ರು, ವ್ಯಾಸರಾಜರು ಗೊತ್ತಾಗತ್ತೆ. ದಾಸರೇ ವ್ಯಾಸರಾಜರ ಅಪ್ಪಣೆ ಆಗಿದೆ ಬರಬೇಕಂತೆ. ಸೀದಾ ಎದ್ದು ಬಂದ್ರಂತೆ. ಬರ್ತೇನೆ, ಮುಖ ತೊಳ್ಕೋತೇನೆ, 1-2 ತಂಬಿಗೆ ಸ್ನಾನ ಮಾಡ್ತೇನೆ, ಒದ್ದೆ ಹಚ್ಕೋತೇನೆ. ಸೀದಾ ಬಂದರು, ಏನೂ ಇಲ್ಲ, ಗುರುಗಳ ಅಪ್ಪಣೆ ಆಗಿದೆ ಬರಬೇಕು. ಬಂದ ಮೇಲೆ ಇವ್ರಿಗಿನ್ನೂ ಸಂತೋಷ. ಏನೂ ಮಾಡಿಲ್ಲ, ನಾವು ಕಂಪ್ಲೇಂಟ್ ಮಾಡಬಹುದು. ದೇವರನ್ನು ಭುಜಂಗಿಸ್ತಾ ಇದ್ದಾರೆ, ದೂರದಿಂದ ದರ್ಶನ ಮಾಡಿದರು. ವಿದ್ವಾಂಸರಿಗೆ ತೀರ್ಥ ಕೊಟ್ಟ ಮೇಲೆ ವ್ಯಾಸರಾಜರು ದಾಸರನ್ನು ಕರೆದರು. ದಾಸರೇ ತೀರ್ಥಕ್ಕೆ ಬನ್ನಿ. ಕೈ ಹಿಡಿದರು. ತೀರ್ಥ ತಗೊಂಡು ಕೂಡಲೇ ಇವರಂದರು, ಸ್ವಾಮಿ ಇಷ್ಟು ಹಾಳಾಗಿದ್ದಾನೆ ದಾಸ. ಸ್ನಾನ ಇಲ್ಲ, ಪಾನಿಲ್ಲ, ಸಂಧ್ಯಾ ವಂದನೆ ಇಲ್ಲ, ಬ್ರಹ್ಮಯಜ್ಞ ಇಲ್ಲ, ಪೂಜಾ ಇಲ್ಲ, ಪುರಸ್ಕಾರ ಇಲ್ಲ. ಎಷ್ಟು ಮಂದಿ ಮಡಿಯಲ್ಲಿ ನಿಂತಾಗ ಬಂದು ತೀರ್ಥ ತಗೊಂಡ, ಇವರನ್ನು ನೀವು ದೊಡ್ಡವರು ಅಂತೀರಿ. ವ್ಯಾಸರಾಜರಂತೂ ದಾಸರು ಹಾಗೆ ಮಾಡಲಿಕ್ಕಿಲ್ಲ, ನಾನೇ ನೋಡೀನಿ ಅಂದರು. ದಾಸರನ್ನು ಕೇಳಿದ್ರಂತೆ, ದಾಸರೇ ನಿಮ್ಮ ಮೇಲೆ ಒಂದು ಆರೋಪ ಇದೆ, ನೀವು ಸ್ನಾನ ಮಾಡದೆ ತೀರ್ಥಕ್ಕೆ ಬಂದ್ರಂತೆ. ಅಲ್ಲ, ಸ್ನಾನ ಮಾಡದೆ ಮಠಕ್ಕೆ ಬಂದ್ರಂತೆ. ಹಾಂ, ಸ್ನಾನ ಮಾಡದೆ ಬಂದೆ ಅಂದರು. ಸದ್ಯ ಅವ್ರಿಗೆ 50% ಓಕೆ ಕೇಸ್. ಅಲ್ಲ ಮಠಕ್ಕೆ ಬಂದ್ರಿ, ಸ್ನಾನ ಮಾಡದೆ ತೀರ್ಥಕ್ಕೆ ಕೈ ಹಿಡಿದ್ರಂತೆ. ಸರ್ವಥ ಇಲ್ಲ, ಇಲ್ಲಿ ಬಂದು ಕೂಡಲೇ ಸ್ನಾನ ಆಯಿತು. ಅವರಂದು, ಅಲ್ಲಪ್ಪ ದಾಸ, ಪಂಜಾವದ್ಯ ಆಗಿಲ್ಲ, ದೇಹವದ್ಯ ಆಗಿಲ್ಲ, ಅದ್ಯಾವ ಸ್ನಾನ? ಆಗ ಅವರಂದ್ರಂತೆ, ನಾನು ಬಂದ ಕೂಡಲೇ ವ್ಯಾಸರಾಜರನ್ನು ದರ್ಶನ ಮಾಡಿದೆ, ವ್ಯಾಸತೀರ್ಥರನ್ನು ನೋಡಿದ ಮೇಲೂ ನನಗೆ ಮೈಲಿಗೆ ಇದೆ ಅಂತಾದರೆ 1000 ವರ್ಷ ಗಂಗೆಯಲ್ಲಿ ನನ್ನನ್ನು ಕಟ್ಟಿ ಹಾಕಿದರೂ ನಾನು ಪವಿತ್ರನಾಗೋದಿಲ್ಲ ಅಂದ್ರಂತೆ. ವ್ಯಾಸರಾಜರಂದರು, ಇದು ಅನುಸಂಧಾನ. ಆಗೊಂದು ಕೃತಿಯನ್ನು ಮಾಡ್ಯಾರ. ತನುವ ನೀರೊಳಗದ್ದಿ ಫಲವೇನು, ಮನದಲ್ಲಿ ದೃಢ ಭಕ್ತಿ ಇಲ್ಲದ ಮನುಜಗೆ ತನುವ ನೀರೊಳಗದ್ದಿ ಫಲವೇನು, ದಾನ ಧರ್ಮಗಳನ್ನು ಮಾಡುವುದು ಸ್ನಾನ, ಜ್ಞಾನ ತತ್ವಂಗಳ ತಿಳಿಯುವುದು ಸ್ನಾನ, ಹೀನ ಪಾಪಂಗಳ ಬಿಡುವುದು ಸ್ನಾನ, ಧ್ಯಾನದಿ ಮಾಧವನ ನೋಡುವುದೇ ಸ್ನಾನ, ತನುವ ನೀರೊಳಗದ್ದಿ ಫಲವೇನು, ದುಷ್ಟ ಗುರುಗಳ ದರ್ಶನ ಮಾಡುವುದು ಸ್ನಾನ, ಹಿರಿಯರ ದರ್ಶನ
ಮಾಡುವುದು ಸ್ನಾನ, ಕರೆದು ಅನ್ನವನು ಇಕ್ಕುವುದೊಂದು ಸ್ನಾನ, ನರಹರಿ ಚರಣವ ನಂಬುವುದೇ ಸ್ನಾನ. ಇದೆಲ್ಲ ದೊಡ್ಡ ಸ್ನಾನ. ಗುರುಗಳ ದರ್ಶನ, ಹಿರಿಯರ ದರ್ಶನ, ಈ ಅನುಸಂಧಾನ ಬೇಕು. ನೀವೆಲ್ಲ ಸ್ನಾನ ಮಾಡಿ ಬನ್ನಿ, ಮೈ ಹೊರದೋಯ್ತು. ಬೇಕಾದ್ದಾಗಲಿ ಇವನು ಸಾಯಬೇಕು. ಆನೆ ಕಾಲಲ್ಲಿ ತುಳಸ್ರಿ, ಮೇಲಿಂದ ಉರುಳಸ್ರಿ, ದಿಗ್ಗಜೈಹಿ ದಂದ ಶೂಕೇಂದೈಹಿ ಆಭಿಚಾರಾವ ಪಾತನೈಹಿ. ಏನೇನು ಮಾಡಿದ್ರು ಆಗ್ತಾ ಇಲ್ಲ. ಬೆಟ್ಟದ ಮೇಲಿಂದ ತಳ್ಳಿಟ್ರು, ಭೂದೇವಿ ಕ್ಯಾಚಿಡದು, ತಳೆದವರಿಬ್ಬರು ಸತ್ತೋದು. ಹಾವು ಕಚ್ಚಿತು, ಹಾವು ಸತ್ತೋಯ್ತು. ಇನ್ನೇನೋ ಚಿತ್ರಾನ್ನ ಹಾಕಿದ್ರು, ಅದು ತುಂಬ ವಿಷ. ಇವ್ರು ಏನು ಮಾಡಿದ್ರು ಸಾಯಲಿಲ್ಲ. ಸುತ್ತ ಜನರ ಕರೆಸಿ ಬೇಗದಿ ಅಸುರ ತನ್ನ ಸುತನ ಕೊಲಿಸಬೇಕು ಎಂದಾಗ, ಅಟ್ಟಾಡವಿಯೊಳ ವಿಷವನಿಟ್ಟು ಭೋಜನங்கள் ಮಾಡಿ, ಹರಿಯ ಸ್ಮರಣೆ ಮಾಡುತ್ತಲೇ ತಿಂದು ಕುಳಿತ ಜಟ್ಟಿ ಹಂಗೆ, ನಾರಸಿಂಹನೆಂಬ ದೇವನು ನಂಬಿದಂಥ ನರರಿಗೆಲ್ಲ ವರವ ಕೊಡುವನು. ಅಂಬುದಿಯೋಳ ಮಗನ ಮಲಗಿಸಿ ಮೇಲೆ ದೊಡ್ಡ ಬೆಟ್ಟವನ್ನು ಇಟ್ಟು ಬನ್ನಿರೋ, ಹರಿಯ ಕೃಪೆಗೆ ವಶನಾದ ತರಳನೆಂದು ವರುಣ ದೇವ ಮರಣ ಇಲ್ಲದಂಗೆ ಮಾಡಿ ಮನೆಗೆ ಕೊಟ್ಟು ಕಳುಹಿದನು. ಏನೇನು ಮಾಡಿದ್ರು ಸಾಯವಲ್ಲ. ಆಗ ಅವನಿಗೆ ಡೌಟ್ ಬಂತು. ಅಪ್ರಮೇಯಾನುಭಾವೋ ಎಮ್ಮ ಕೊತಶ್ಚಿತ್ ಭಯೋ ಮರಹ ನೂನಮೇ ತದ್ವಿರೋಧೇನ ಮೃತ್ಯುರ್ಮೇ ಭವಿತಾನವ. ಇವನನ್ನು ನಾನು ಅರ್ಥ ಮಾಡ್ಕೊಳ್ಳಿಕ್ಕಾಗ್ತಾ ಇಲ್ಲ. ಇವನ ವಿರೋಧ ಮಾಡಿ ನಾನೇ ಸಾಯ್ತೀನ? ಅವನಿಗೆ ಇನ್ನೊಂದು ಡೌಟು. ನಾನು ವರ ಕೇಳಿದ್ದೆ ನಾ ಸಾಯಬಾರ್ದು ಅಂತಾನೋ, ನಮ್ಮ ವಂಶದಲ್ಲೇ ಯಾರೂ ಸಾಯಬಾರ್ದು ಅಂತಾನೋ, ಈ ಸ್ಪೆಷಲ್ ಆಫರಲ್ಲಿ ಕೊಟ್ಟುಬಿಟ್ಟು ಯಾರೋ ಏನೋ, ಏನಿದು? ಅದು ಎಲ್ಲಕ್ಕಿನ್ನ ಅವ್ರಿಗೆ ಬೇಜಾರಂದರೆ ಹೀಗೆ ಕೈ ಮುಕ್ಕೊಂಡು ಬಂದು ನಿಂತ್ಕೊಳ್ಳೋದು. ಇವನು ಚಿತ್ರಹಿಂಸೆ ಕೊಡೋನು. ಸಾಯಂಕಾಲ ಒಂದು, ಅಪ್ಪ ಇವತ್ತೆಲ್ಲ ಮುಗೀತಾ, ನಾಳೆ ಎಷ್ಟೊತ್ತಿಗೆ ಬರಲಿ. ಅವ್ರ ಮೈ ಉರಿದೋಯ್ತು. ಈಗ ನಾವು ಯಾರಿಗನ್ನ ಬೈದರೆ ಅವರು ನಮಗೆ ವಾಪಸ್ಸು ಬೈದರೆ ಸಂತೋಷ. 1 ಗಂಟೆ ಬೈದ ಮೇಲೆ, ಸಾರ್ ತುಂಬ ಚೆನ್ನಾಗಿತ್ತು ವಿಷ್ಣು ಸಹಸ್ರನಾಮ ಪಾರಾಯಣ, ನಂಗೆ 2 ಕಿವಿ ನಿಮ್ಮ ಮಕ್ಕಕ್ಕೆ ಇಷ್ಟ ಹಾಕ, ನಿಮ್ಮನ್ನೇ ಉಗಿದಿದ್ದು ಅದು ನಿಮಗಾಗಲ್ಲ. ಹಾಗಾಗಿ ಇವನು ಕರ್ಕೊಂಡು ಹೋಗಿ, ನನ್ನ ಎದುರಿಗೆ ಇರೋದು ಬೇಡ. ಚಂಡಾಚಾರ ಮರ್ಕಾಚಾರ ಕರ್ಕೊಂಡು ಹೋಗಿದ್ದಾರೆ. ಪ್ರಹ್ಲಾದರಾಜರ ಉಪದೇಶರಿ ಏನು ಸಾರ್ವಕಾಲಿಕ ಸತ್ಯ ಅದು. ಎಲ್ಲ ಹುಡುಗರನ್ನು ಅಂತರ್ಭಕಾಮೇ ಶೃಣತಾ ವಚೋವ ಸರ್ವತಃ ಶಿವಂ. ನಿಮಗೆಲ್ಲ ಉಪದೇಶ ಮಾಡ್ತೀನಿ ಕೇಳ್ರಿ. ಏನು ಉಪದೇಶ ಮಾಡ್ತೀಯೋ? ಕೌಮಾರಾಚರೇತ್ ಪ್ರಾಜ್ಞ ಧರ್ಮಾನ್ ಭಾಗವತಾನಿಹ ದುರ್ಲಭಂ ಮಾನುಷಂ ಜನ್ಮ ತದಪಿ ಅಧ್ರುವಮರ್ಥದಂ. ಕೌಮಾರಾಚರೇತ್ ಪ್ರಾಜ್ಞ 5ನೇ ವಯಸ್ಸಿನಿಂದ 9, ಅದು ಪೌಗಂಡ ಅಂತ ಆಗಿಬಿಡುತ್ತೆ 9ಕ್ಕೆ ಬಂದರೆ. ನೀವು 5ನೇ ವಯಸ್ಸಿಗೆ ಧರ್ಮ ಕರ್ಮ ಎಲ್ಲ ಮಾಡ್ರಿ. ಪ್ರಹ್ಲಾದ ಯಾಕಷ್ಟು ಅರ್ಜೆಂಟು? ಅಲ್ಲೂ ಮನುಷ್ಯ ಜನ್ಮ ಬರೋದೇ ಕಷ್ಟ, ಇದು ಬಂದಾಗಿದೆಯಲ್ಲ ಅಂದರು. ಬಂದಾಗಿದೆ, ಯಾವತ್ತು ಬಂದಾಗತ್ತೆ ಅದು ಗೊತ್ತಿಲ್ಲ. ಯಾವತ್ತು ಬೇಕಾದ್ರೆ ಬಂದಾಗಬಹುದು. ನಾಳೆ ನೋಡೋಣೆನ್ನ ಬ್ಯಾಡಣ್ಣ, ಕೇಳಣ್ಣ ನಿನ್ನ ಬಾಳು ಅಸ್ಥಿರವೆಂದು ತಿಳಿಯಣ್ಣ. ಬಾಳುವ ಕಾಲದಿ ಅಮನು ಪಾಳೆಗಾರನಂತೆ ಬರಲು, ಕೋಳಿ ಪಿಳ್ಳೆ ಆಡುವಾಗ ಹಾಳು ಹದ್ದಿನಂತೆ ವೈಯುವ ಊರದೇವರ ಮಾಡಬೇಕಣ್ಣ. ತನ್ನೊಳಗೆ ತಾನು ಊರದೇವರ ಮಾಡಬೇಕಣ್ಣ, ಮುಂದೆ ಇಂಥ ಜನ್ಮ ಬರದಣ್ಣ. ಸಣ್ಣ ಮಕ್ಕಳಿಗೆ ಸಂಸ್ಕಾರವನ್ನು ಹಾಕಬೇಕು. ಇವತ್ತು ತುಂಬ ಕಡಿಮೆ ಆಗಿದೆ. ಎಂಜಲು ಮುಸುರೆ ಅನ್ನೋ ಕಾನ್ಸೆಪ್ಟೇ ಹೋಗಿದೆ. ಹೊರಗೆ ಹೇಳೋ ಹಾಗಿಲ್ಲ, ಬಿಡೋ ಹಾಗಿಲ್ಲ. ಎಲ್ಲ ಮುಟ್ಕೊಂಡ್ಬಿಡ್ತಾರೆ. ತುಂಬ ದೊಡ್ಡ ಸಮಸ್ಯೆ. ನಮ್ಮ ಗುರುಗಳು ಹೇಳ್ತಿರ್ತಾರೆ, ನಮ್ಮ ಮನೆಗಳಲ್ಲಿ ದೊಡ್ಡ ಸಮಸ್ಯೆ ಆಗಿರೋದೇನೆಂದರೆ, ಸ್ವಾಮಿಗಳನ್ನು ಪಾದಪೂಜೆಗೋ ಅಥವಾ ಯಾವುದೋ ಆಚಾರ್ಯರನ್ನು ಕರೆದಿರ್ತೀವಿ. ಇವತ್ತು ನೆಲದ ಮೇಲೆ ಬಗ್ಗಿ ಪದಾರ್ಥಗಳನ್ನು ತೆಗೆದುಕೊಳ್ಳಲಿಕ್ಕೆ ಎಲ್ಲರಿಗೂ ಸೊಂಟ ನೋವು, ಕಾಲು ನೋವು. ಓಕೆ, ಆ ಆಚಾರ್ಯರಿಗೆ ಕೊಡುವಂಥ, ಸ್ವಾಮಿಗಳಿಗೆ ಕೊಡುವಂಥ ಹಣ್ಣನ್ನು, ಆ ಕಾಯನ್ನು ತೊಗೊಂಡು ಡೈನಿಂಗ್ ಟೇಬಲ್ ಮೇಲೆ ಇಟ್ಟಿರ್ತಾರೆ. ಏನು ಸಾಯಬೇಕು? ಬೇಡ ಅಂದರೆ ಬರೋದಿಲ್ಲ. ಸರಿ, ನಾವು ನೋಡಿದೆ ಈ ಡೈನಿಂಗ್ ಟೇಬಲ್ ಮೇಲೆ ಊಟ ಮಾಡಿಲ್ಲ, ಇಲ್ಲ ಇವತ್ತು ಏಕಾದಶಿ ಎಲ್ಲ ಮಾಡಿಲ್ಲ ಅಂದರು. ಏನು ಸಾಯಬೇಕು? ಮಾಡಿಲ್ಲ ಅಂತ ಅವ್ರು ಅನ್ನಲ್ಲ. ಎಂದು ದೇವರ ಪೂಜೆಗೆ ಬಳಸುವ ಪದಾರ್ಥವನ್ನು ಕೈಲಾಗಲ್ಲ ಏನೋ ಡೈನಿಂಗ್ ಟೇಬಲ್ ತಂದುಕೊಂಡಿರಿ, ಅದು ಎಷ್ಟು ಮಟ್ಟಿಗೆ ಸರಿ, ಅದೊಂದು ಬೇರೆ ಡಿಬೇಟ್, ಅವರಿಷ್ಟ. ಆದರೆ ದೇವರ ಪೂಜೆಗೆ, ಸ್ವಾಮಿಗಳಿಗೆ, ಇನ್ನೊಬ್ಬರಿಗೆ ಕೊಡುವ ಪದಾರ್ಥವನ್ನು ದಯಮಾಡಿ ಬೇರೆ ಚೇರ್ ಮೇಲೋ ಬೇರೆ ಕಡೆನೋ ಇಡಬೇಕು. ಇದು ಸಹಜ ಪ್ರಕ್ರಿಯೆ ಆಗಿದೆ. ಅವ್ರ ಮನೆ ಇವ್ರ ಮನೆ ಅಂತಲ್ಲ. ಇನ್ನು ಎಂಜಲು ಮೊಸರೆ ಕೈ ತೊಳ್ಕೋಬೇಕು ಅನ್ನೋ ಕಾನ್ಸೆಪ್ಟೇ ಹೋಗಿಬಿಟ್ಟಿದೆ. ಏನಾದರೂ ಕೇಳ್ರಿ, ಶಬರಿ, ನೀ ಏನು ಶಬರಿ ಅಲ್ಲ, ನೀ ಡಬರಿ. ಶಬರಿ ಯೋಗ್ಯತೆಯಲ್ಲಿ ಅವಳು ಏನೋ ಒಂದು ಅನ್ನೋ ಹೀಗೆಲ್ಲ ಆಗಿಬಿಟ್ಟಿದೆ. ಇನ್ನೆಲ್ಲೋ ಹೂವೋ ಗೀವೋ ದೇವರಿಗೆ ತಂದು ಹಾಕೋಣ ನಮ್ಮ ಕರ್ಮಕ್ಕೆ. ಬ್ಲೇಡ್ ಸಿಗದೆ
ಅವ್ರು ಅದನ್ನೇ ಕಚ್ಚಿ ಬೇರೆ ಕೊಡೋದು, ತಗೊಳ್ಳಿ ಸ್ವಾಮಿ ಅಂತ. ಅಯ್ಯೋ, ಒಂದೊಂದಲ್ಲ, ಮಕ್ಕಳಿಗೆ ದೊಡ್ಡವರಿಗೆ ನಮಸ್ಕಾರ ಮಾಡಿರಿ, ತಂದೆ ತಾಯಿಗಳ ಸೇವೆಯನ್ನು ಮಾಡಿರಿ, ಯಾವುದಾದ್ರೂ ಎಂಜಲು ಮಾಡಿದಾಗ ಕೈ ತೊಳ್ಕೊಳ್ರಿ. ಈ ಮಧ್ಯದಲ್ಲಿ ಇನ್ನೊಂದು ಸಮಸ್ಯೆ ಇದೆ, ಮಕ್ಕಳಿಗೆ ಹೇಳ್ಬೋದು, ದೊಡ್ಡವ್ರಿಗೆ ಹೇಳೋ ಹಾಗಿಲ್ಲ. ಆ ಮಕ್ಕಳೇ ಕೇಳುತ್ತೆ, ನಂಗೆ ಯಾವಾಗಲೂ ಕೈ ತೊಳ್ಕೊ ಅಂತಿ, ಅಜ್ಜಿ ಎಂಜಲ್ ಮಾಡ್ತಾನೆ ಇರ್ತಾರೆ, ಅಜ್ಜಿ ಕೈ ಮುರಿಬೇಕು, ಆ ಭಾಗ್ಯ ನಂಗಿಲ್ಲ, ನೀ ತೊಳ್ಕೊ. ಹೀಗಾಗಿ ಇದೇ ಸಂಸ್ಕಾರ ಅಂದರೆ ಏನು? ಸ್ವಲ್ಪ ಮಡಿ ಆಚಾರ, ಹಿರಿಯರು ದೊಡ್ಡವರು ಮಠಾಛತ್ರಕ್ಕೆ ಬರೋದು, ಇವೆಲ್ಲ ನಾವು ಇನ್ನು ಮನೆಯಲ್ಲಿ ಕೊಡಲಿಲ್ಲ ಅಂದರೆ ಶಾಲೆಗಳಲ್ಲಿ ಸಿಗುವುದಿಲ್ಲ. ಕೌಮಾರ ಆಚರೇತ್ ಪ್ರಾಜ್ಞ ಧರ್ಮಾನ್ ಭಾಗವತಾನಿ ದುರ್ಲಭಂ ಮಾನುಷಂ ಜನ್ಮ ತದಪಿ ಅಧ್ರುವಂ ಅರ್ಥದಂ. ಪ್ರಹ್ಲಾದ, ಈಗಿಂದಲ್ಲ ನೀನು ಪ್ರಾಣ ತೆಗಿಬೇಡ. ನಾವೆಲ್ಲ ಮುಂದೆ ದೊಡ್ಡವರಾದ ಮೇಲೆ ಸುಖ ಪಡಬೇಕು ಅಂದರೆ ಈಗ ಓದಬೇಕು. ಓದಿ ಆದ ಮೇಲೆ ಒಳ್ಳೆಯ ಕೆಲಸ ಸಿಕ್ಕ ಮೇಲೆ ಮನೆಯಲ್ಲೇ ಹೋಮ್ ಥಿಯೇಟ್ರ್ ಮಾಡಿಕೊಂಡು ಆನಂದಪಟ್ಟು ಆಮೇಲೆ ವೈರಾಗ್ಯ ಬರುತ್ತೆ. ಅದು ನಿಮಗೂ ಬರುತ್ತೋ, ನಿಮ್ಮನ್ನು ನೋಡಿ ಬೇರೆಯವ್ರಿಗೆ ಬರುತ್ತೋ, ಅದೆಲ್ಲ ಅಲ್ಲಪ್ಪ. ನೀವು ಸುಖವಾಗಿರ್ತೀನಿ ಅಂದ್ರೆ ಆಗೋದಿಲ್ಲೋ. ಸುಖಮೈಂದ್ರಿಯಕಂ ದೈತ್ಯಾಹ ದೇಹ ಯೋಗೇನ ದೇಹಿನಾಂ ಸರ್ವತ್ರ ಲಭ್ಯತೆ ದೈವಾತ್ ಯಥಾ ದುಃಖಂ ಅಯತ್ನತಃ. ಎಂತಹ ಮಾತ್ರಿ, ಸುಖ ಪ್ರಯತ್ನ ಮಾಡಿದ್ದಕ್ಕೆ ಬಂತು ಅನ್ಕೋಬೇಡ್ರಿ. ನಿನ್ನ ಹಿಂದಿನ ಪುಣ್ಯ ಇದ್ದರೆ ತಾನಾಗೇ ಬರುತ್ತೆ. ಅಲ್ಲ, ತಾನಾಗೇ ಬರತ್ತಾ? ದೃಷ್ಟಾಂತ ಬೇಕಲ್ವಾ? ಅದಕ್ಕೆ ಪ್ರಹ್ಲಾದರಾಜರು ಕೊಟ್ಟ ಎಕ್ಸಾಂಪಲ್ ಯಾವುದು ಅಂದರೆ, ಪ್ರಯತ್ನ ಮಾಡದೇ ಇದ್ದರೂ ದುಃಖ ಬಂತೋ ಇಲ್ವೋ? ಯಾರು ದುಃಖಕ್ಕೆ ಪ್ರಯತ್ನ ಮಾಡಿರ್ತಾರ್ರಿ? ಕೈ ಮುರಿಬೇಕು, ಕಾಲು ಮುರಿಬೇಕು, ಯಾಕೆ ಸೇವಾ ಮಾಡ್ತೀರಿ? 30 ವರ್ಷ ಆಯಿತು ರೀ, ನರ್ಸಿಂಗ್ ಹೋಮಿಗೆ ಸೇರೇ ಇಲ್ಲ, ಅದಕ್ಕೆ ರಾಯರ ಸೇವಾ ಮಾಡ್ತಾಯಿದ್ದೀನಿ, ಆದಷ್ಟು ಬೇಗ ಕಾಲು ಮುರಿದ್ರೆ 1 ತಿಂಗಳಾದರೂ ಹಾಸಿಗೆ ಮೇಲೆ ಮಲಗೋಣ ಅಂತ ಯಾವ ಹುಚ್ಚು ಅನ್ನಲ್ಲ. ಜಾರು ಬಿದ್ದೆ, ಅಲ್ಲಿ ಬಿದ್ದೆ, ಇಲ್ಲಿ ಬಿದ್ದೆ. ಹಾಗಾದರೆ ಕೊಡುವ ದೇವರಿಗೆ ಸುಖ ಕೊಡೋದು ಗೊತ್ತು, ದುಃಖ ಕೊಡೋದು ಗೊತ್ತು. ನಿನ್ನನ್ನು ಸುಖವಾಗಿಡಬೇಕು ಅಂತ ಇಟ್ಕೊಂಡ್ರೆ ನೀನು ಎಲ್ಲೇ ಅರಣ್ಯದಲ್ಲಿದ್ದರೂ ಸುಖವಾಗಿರ್ತಾನೆ. ಮನೆ ಮನೆ ತಿರುಗಿದರೆ ಕಾಸು ಪುಟ್ಟದೆ, ಸುಮ್ಮನೆ ಚಾಲ್ವರಿದು ಬಳಲಿದೆನೋ. ಹಣವನ್ನು ದ್ರವ್ಯಗಳು ಎಲ್ಲಿದ್ದಲ್ಲಿಗೆ ತಾನೇ ತನಗೆ ಪ್ರಾಪುತಿ ನೋಡೋ ಜಿಯಾ. ನೀನಿದ್ದಲ್ಲೇ ದೇವರು ಮೆಚೂರ್ ಮಾಡ್ತಾನೆ, ಪುಣ್ಯ ಇದ್ರೆ ಸರಿ. ಪ್ರಹ್ಲಾದ, ಧರ್ಮ ಮಾಡು ಅಂತ ಇದ್ದೀವಿ, ಧರ್ಮಪತ್ನಿ ಬಂದಮೇಲೆ ಮಾಡ್ತೀನಿ. ದೇವರಾಣೆ ಧರ್ಮಪತ್ನಿ ಬಂದಮೇಲೆ ಮಾಡೋದಲ್ಲೋ, ಎಲ್ಲ ಉದ್ಯಾಪನೆ ಮಾಡೋದಾಗತ್ತೋ? ಆದರೆ ಇಲ್ಲಿ ಧರ್ಮ ಅರ್ಥ ಕಾಮ 3 ಪುರುಷಾರ್ಥಕ್ಕೆ ಪ್ರಯೋಜಕ ಅಲ್ಲ ಅನ್ನೋ ಅಂಶವನ್ನು ತಿಳಿಸ್ತಾ ಇರೋದು ವಾಸ್ತವಿಕವಾಗಿ. ಕಥಂ ಪ್ರಿಯಾಯ ಅನುಕಂಪಿತಾಯ ಸಂಗಂ ರಹಸ್ಯಂ ರುಚಿರಂಶ ಮಂತ್ರಾನ್ ಸುಹಸ್ಸುತ ಸ್ನೇಹವಶಸ್ಯಶೂನಾಂ ಕಲಾಕ್ಷರಾಣಂ ಅನುರಕ್ತ ಚಿತ್ತ. ಏನಾಗತ್ತೆ ಜೀವನದಲ್ಲಿ? ಪ್ರಹ್ಲಾದರಾಜರಂತಾರೆ, ನಿನಗೆ ತುಂಬ ಪ್ರೀತ್ಯಾಸ್ಪದಳಾದವಳು ಹೆಂಡತಿ, ಅದು ಹೇಳೋ ಆಚಾರಿಗೆ ಕೇಳೋರಿಗೆ ಎಲ್ಲರಿಗೂ ಹೌದು, ಅದು ತಪ್ಪಲ್ಲ. ದುರಂತ ಏನಾಗುತ್ತೆ, ಆ ಹೆಣ್ಣಿಗೆ ಆಚಾರವಂತಿಗೆ ಬೇಕು ಅಂತಾದರೆ ಅವನು ಬಚಾವಾದ, ಇವನಿಗೆ ಬೇಕು ಅವಳಿಗೆ ಬೇಡ ಅಂದರೆ ತುಂಬ ಕಷ್ಟ ಇದೆ, ಮನೆಯಲ್ಲಿ ನಡೆಸ್ಲಿಕ್ಕೆ ಆಗೋದಿಲ್ಲ. ಇವನು ಫಸ್ಟ್ ಕ್ಲಾಸಾಗಿ ನಾಮ ಗೀಮ ಹಾಕೋತಾ ಇದ್ದ, ಹೆಂಡತಿ ಅಂದರು ಪ್ಲೀಸ್ ನೀವು ಈ ಥರ ನಾಮ ಹಾಕ್ಕೊಂಡ್ರೆ ನಂಗೊಂಥರ ಆಗತ್ತೆ. ಆಯಿತು ಚಿನ್ನ, ಮತ್ತು ನಾಮ ಬೇರೆಯವ್ರಿಗೆ ಹಾಕ್ರಿ ಅಂದರು. ಹಾಕಿಸ್ಕೊಂಬರೊಬ್ರು ಬೇಕಲ್ಲ, ನಾವೇನೋ ಹಾಕ್ಲಿಕ್ಕೆ ತಯಾರಿದ್ರು. ಪ್ರಿಯಾಯ ಅನುಕಂಪಿತಾಯ, ಅನುಕಂಪಕ್ಕೆ ಒಳಗಾಗಿರ್ತಾಳೆ, ಎಲ್ಲರನ್ನ ಬಿಟ್ಟು ನಮ್ಮ ಮನೆಗೆ ಬಂದಿಯಾಳೆ ಅಂತ. ಏನೋ ಒಂದು 3-4 ವರ್ಷ ಆದ ಮೇಲೆ ಸ್ವಲ್ಪ ವೈರಾಗ್ಯ ಬಂದಿರತ್ತೆ, ದೇವರಾಣೆ ಬಂದಿರಲ್ಲ, ಪ್ರೀತಿ ಪ್ಲೇಸ್ಮೆಂಟ್ ಬೇರೆ ಕಡೆ ಆಗಿರತ್ತೆ, ಸ್ವಲ್ಪ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ. ಎಲ್ಲಿ? ಸುಹಸುತ ಸ್ನೇಹವಶಸ್ಯಶೂನಾಂ ಕಲಾಕ್ಷರಾಣ. ಮಗುವಿನ ತೊದಲು ನುಡಿ ಒಂದು ಮಗು ಆಗಿರುತ್ತೆ, ಅದಕ್ಕೇನೋ ಚೂರುಪಾರು ಬಂದಿರತ್ತೆ. ಏನು ಆನಂದವೋ ಆ ಮಗುವಿನ ಮಾತು ಕೇಳಿ, ಒಳಗೆ ಆನಂದ. ಯಾವ ಅವತಾರವೋ ಏನೋ ನಮ್ಮ ಮಗು, ಎಷ್ಟು ಮುದ್ದಾಗಿ ಮಾತಾಡ್ತು. 8 ತಿಂಗಳಿಗೆ ಮೊನ್ನೆ ಪಂಚಾಮೃತ ಸೂಕ್ತ ಹೇಳ್ತು ಅಂತ. ಇವ್ರಂದು ಪಂಚಾಮೃತ ಕುಡಿದ್ರೆ ಸಾಕಾಗಿದೆ, ಎಲ್ಲಿ ಸೂಕ್ತ ಹೇಳೋರು? ಎಲ್ಲಿ ಹೇಳಮ್ಮ, ಅದು ಎಲ್ಲಿ ಹೇಳತ್ರಿ? ಆಮೇಲೆ ಇವನು ಬಂದು 2 5 ಸ್ಟಾರ್ ಕೊಟ್ಟು, ಆ ಜಮ್ಸ್ ಕೊಟ್ಟು, ಅದರ ಪಾದ ಪೂಜೆ ಮಾಡಿ ಸ್ವಾಮಿಗಳ ಮುಂದೆ ಹೇಳು, ಅದು 2 ನಿಮಿಷ ಬಿಟ್ಟು ಅಪ್ಪು ಅಂತು ಕುಣಿದಾಡ್ಬಿಟ್ಟ. ಇದೇನಿದು ಅಪ್ಪು ಡೌನು? ಆಪ್ಯಾಯ ಸ್ವಸಮೇತುತೆ ವಿಶ್ವತಃ ಸೋಮವೃಷ್ಟ್ಯಂ ಅಂದ ಇವನು. ಅಬ್ರಿವಿಯೇಷನ್ ಅಂತಿದು. ಇದು ಯಾರ ಮನೇಲಿ ಆಗಲ್ರಿ? ಎಲ್ಲರ ಮನೆಯಲ್ಲೂ ಇದೇ ಆಗತ್ತೆ. ಇದು ವಾಸ್ತವಿಕವಾದ ಸಂಗತಿ. ದೊಡ್ಡ ಮನೆಯ ಕಟ್ಟಿ ಅದರಲ್ಲಿ ಮಡದಿಯ ತಂದಿಟ್ಟಿ, ಆಕೆಗೆ ಒಂದು ಕೂಸನು ಕೊಟ್ಟಿ, ಅದರ ಮೇಲೆ ನೀನು ಮನಸ ನಿಟ್ಟಿ, ಯತರ ಕಟಿಪೀಟಿ ಒಂದಿನ ಹೋಗ್ತಿದಿ ಲಟಿಪಾಟಿ. ಬರುವಾಗ ಏನ್ ತಂದಿ, ಬರುತ್ತಾನೆ ಎಲ್ಲಾನು ನನ್ನದೆಂದಿ. ಕರಿಯ ಮಧೂತರು ಕಾಲ್ಪಿಡಿದೆಳವಾಗ ಕಣ್ ಬಾಯ್ ಬಿಡುತ್ತಾಲಿದ್ದಿ. ಇದಕ್ಕಿನ್ನ ದೊಡ್ಡ ಸಾಧನೆ ನಿಂದೇನು ಅಂತಾರೆ.
ಸರಿ ಪ್ರಹ್ಲಾದ, ಅವರೆಲ್ಲ ದೊಡ್ಡವರಾದ್ಮೇಲೆ ನಾನು ಸಾಧನೆ ಮಾಡ್ಬೋದು, ವೈರಾಗ್ಯ ಬರುತ್ತೆ. ದೇವರಾಣೆ ಆಗಲ್ಲ ಅಂತ. ಯಾಕೆ? ದೂರಕ್ಕೆ ಮದುವೆ ಮಾಡಿಕೊಟ್ಟಿರ್ತೀವಿ. ಪ್ರತ್ತ ಸ್ಮರಣಸ್ಥ ದಯತರು ಹೃದಯ ಭ್ರಾತೃನ್ ಸಸೂರ್ವ ಪಿತರೌಚ ದೀನೌ. ಸತ್ಯಧರ್ಮರಲ್ಲಿ ಬರೀತಾರೆ, ಪಿತರೌಚ ದೀನೌ. ತಂದೆ ತಾಯಿಗಳ ಬಗ್ಗೆ ತುಂಬ ಪಾಪ, ಸಾಫ್ಟ್ ಪಾಪ ರೀ ನಮ್ಮ ತಂದೆ ತಾಯಿ, ಮಿಕ್ಕಿದ್ದೆಲ್ಲ ಇವನು ಕರ್ತವ್ಯ ಕರ್ಮ ಅಂತ. ಹೆಣ್ಣನ್ನು ದೂರಕ್ಕೆ ಮದುವೆ ಮಾಡಿಕೊಟ್ಟಿರ್ತೀವಿ. ಇಲ್ಲಿ ಅಳ್ತಾ ಕೂತಿರ್ತೀವಿ, ಬೆಂಗಳೂರೇ ಇಷ್ಟು ಬಿಸಿಲು, ಡೆಲ್ಲೀಲಿ ಎಷ್ಟು ಬಿಸಿಲು ಏನೋ. ಅವಳ ಮಗಳು ಫೋನ್ ಮಾಡಿದ್ಲು, ಅಪ್ಪ ನೀ ಏನು ಯೋಚನೆ ಮಾಡಬೇಡ, ನಮ್ಮ ಮನೆ ಸೆಂಟ್ರಲೈಸ್ಡ್ ಎ ಸಿ, ಹಾಲಲ್ಲಿ ಎ ಸಿ, ಬಚ್ಚಲಲ್ಲಿ ಎ ಸಿ, ಕಾರಲ್ಲಿ ಎ ಸಿ, ಎಲ್ಲ ಕಡೆ ಎ ಸಿ. ನಮ್ಮ ಯಜಮಾನರೊಬ್ಬರೇ ಬಿಸಿ. ಹಿಮಾಲಯ ಪರ್ವತದಲ್ಲಿದ್ದರೂ ಪರ್ವತ ಕರಗತ್ತೆ. ಇಲ್ಲಮ್ಮ ಮೋಸ ಮಾಡಿದೆ, ನೀ ಇಲ್ಲ ಹತ್ರ ಕಮ್ಮಿ ಆಗತ್ತಾ? ಇಷ್ಟೇ ನಮ್ಮ ಜೀವನ ಆಗತ್ತೆ. ನಮ್ಮನ್ನು ಪ್ರಹ್ಲಾದರಾಜರು ರೇಷ್ಮೆ ಹುಳು ಅಂತ ಕರೆದ್ಯಾರ. ತ್ಯಜೇತ ಕೋಶಸ್ಥ ಇಹೇವ ಮಾನಃ ಕರ್ಮಾಣಿ ಲೋಭಾತ್ ಅವಿತೃಪ್ತ ಕಾಮಃ. ಏನು ಮಾಡಿದರೂ ನನಗೆ ಕಾಮದ ತೃಷೆ ಕಡಿಮೆ ಆಗಲಿಲ್ಲ. ಔಪಸ್ಥ್ಯ ಜೇಕ್ಷ್ಯಂ ಬಹುಮನ್ಯಮಾನಃ ಕಥಂ ವಿರಜ್ಯೇತ ದುರಂತ ಮೋಹ. ಎಂಥ ಮಾತು! ತನ್ನ ಪಾಡಿಗೆ ತಾನು ಸುತ್ತಿಕೊಂಡು ಇರೋದು ಬಿಟ್ಟು ತನ್ನ ಸುತ್ತಲೂ ಕಕೂನನ್ನು ಕಟ್ಟಿಕೊಂಡು ತನ್ನ ಮರಣವನ್ನು ತಾನೇ ಆಫರ್ ಮಾಡಿಕೊಂಡಂತೆ ನಾವು ಮಾಡಬೇಕಾದದ್ದನ್ನು ಬಿಟ್ಟು ನಮಗೆ ಸಂಬಂಧ ಇಲ್ಲದೆ ಇರೋದೆಲ್ಲ ತಲೆಯಲ್ಲಿ ಹಾಕ್ಕೊಂಡು ಇಷ್ಟೆಲ್ಲ ಮಾಡ್ತೀವಿ. ಪ್ರಹ್ಲಾದ, ನಿನಗೆ ಯಾರು ಹೇಳಿದ್ದಿಷ್ಟೆಲ್ಲ? ನನಗೆ ಅಮ್ಮನ ಗರ್ಭದಲ್ಲಿದ್ದಾಗೆ ನಾರದರು. ಹೌದಾ? ನಾವೆಲ್ಲ ಅಸುರರ ಮಕ್ಕಳು, ದೇವರು ಒಲಿತಾನ? ನಮ್ಮ ದೇವರು ಒಲಿಲಿಕ್ಕೆ ಜಾತಿ ಮುಖ್ಯ ಅಲ್ಲ. ನಾಲಂ ದ್ವಿಜತ್ವಂ ದೇವತ್ವಂ ಋಷಿತ್ವಂ ಅಸುರಾತ್ಮಜಾಹ ಪ್ರೀಣನಾಯ ಮುಕುಂದಸ್ಯ. ಅಲ್ಲ, ನಮ್ಮ ಮನೆಯಲ್ಲಿ ಶಾಲಿಗ್ರಾಮ ಇಲ್ಲ, ತಟ್ಟೆ ಇಲ್ಲ, ಬೆಳ್ಳಿ ಇಲ್ಲ, ಬಂಗಾರ ಇಲ್ಲ. ಕೋತಿ ಪ್ರಯಾಸೋ ಸುರಬಾಲಕಾಹರೇ ಉಪಾಸನೆ ಸ್ವೇ ಹೃದಯ ಛಿದ್ರವತ್ಸತಃ ಅಸ್ಯಾತ್ಮನ ಸಖ್ಯುರಶೇಷ ದೇಹಿನಾಂ ಸಾಮಾನ್ಯತಕ್ಕಿಂ ವಿಷಯೋಪಪಾದನೈ. ನೀನು ಮಾಡುವ ಸ್ನಾನವೇ ದೇವರಿಗೆ ಅಭಿಷೇಕ ಅನ್ನು, ನೀನು ಉಡುವ ಬಟ್ಟೆಯೇ ದೇವರಿಗೆ ಅಲಂಕಾರ ಅನ್ನು. ಮೊನ್ನೆ ಶ್ರೀಪಾದರಾಜರ ಆರಾಧನೆ ಆಗಿದೆ, ಮತ್ತೆ ಮಾಡ್ತಾರೆ. ಶ್ರೀಪಾದರಾಜರು ಎಲ್ಲ ಹಾಕಿಕೊಂಡಾಗ ಇದೇ ಅನುಸಂಧಾನ ಮಾಡಿದ್ರಂತೆ. ಮುತ್ತಿನಹಾರ ಮೇಲ್ಕುಲಾವಿ ರತ್ನ ಕೆತ್ತಿದ ಕರ್ಣ ಕುಂಡಲ ಕಸ್ತೂರಿ ತಿಲಕ ಶ್ರೀಗಂಧ ಲೇಪನ ವಿಸ್ತಾರದಿಂದ ಮೆರೆದು ಬರುವ ಮಹಿಮೆ ಸಾಲದೆ, ಇಷ್ಟೇ ಮಹಿಮೆ ಸಾಲದೆ ಅಹಿಶಯನನ ಬಲುಮೆಯಿಂದ ಧರೆಯೊಳೆಮ್ಮ ಶ್ರೀಪಾದರಾಜರ. ಇದನ್ನು ಅಂದದ್ಯಾರು? ವ್ಯಾಸರಾಜರಂಥ ವಿದ್ವತ್ ಚಕ್ರವರ್ತಿಗಳು. ಈ ಮಾತನ್ನೋ ಕಾಲಕ್ಕೆ ಎಲ್ಲರೂ ಹರಿಸ್ಮರಣೆ ಮಾಡಿದರು. ತಲೆ ಕೆಟ್ಟೋಯ್ ಷಂಡಾಚಾರು ಮರ್ಕಾಚಾರು ಅವನು ಕರ್ಕೊಂಬಂದು, ಅಪ್ಪ ನೀನೂ ಸಾಕು, ನಿನ್ನ ಮಗನೂ ಸಾಕು. ಹಿರಣ್ಯಕಶ್ಯಪು ಅಂದ, ಕ್ರುದ್ಧಸ್ಯ ಯಸ್ಯ ಕಂಪಂತೆ ತ್ರಯೋಲೋಕ ಸಹೇಶ್ವರಾಹ. ನಾನು ಕೋಪ ಮಾಡಿಕೊಂಡ್ರೆ 3 ಲೋಕ ನಡಗತ್ತೆ, ನಿನಗೆ ಯಾರು? ನನ್ನ ಮಾತನ್ನು ಮೀರಿದ್ರು ಬೆಂಬಲ ಯಾರು? ನ ಕೇವಲಂ ಮೇ ಭವತಶ್ಚ ರಾಜನ್ ಸವೈ ಬಲಿಂ ಬಲಿನಾಂ ಚಾಪರೇಶಾಂ ಪರಾವರೇ ಮೇ ಸ್ಥಿರಜಂಗಮಾಯೇ ಬ್ರಹ್ಮಾದಯೋ ಏನ ವಶಂ ಪ್ರಣೀತಾ. ನನಗಲ್ಲ, ನಿನಗೂ ಅವನೇ ಬೆಂಬಲ, ನನಗೇ ನಿನಗೆ ಅಲ್ಲ, ಬ್ರಹ್ಮಾದಿಗಳಿಗೆ ಅವನೇ ಬಲ. ವಾಸವ ಮುಖ ವಿಬುಧಾಸುರ ನಿಚಯಕ್ಕೆ ವಾಸುದೇವನೇ ಶುಭಾಶುಭದ. ಈ ಸಮಸ್ತ ಜಗ ಕೀಶ ಕೇಶವ ಅನೀಶ ಜೀವರಂಬಿ ಸುಜ್ಞಾನವೇ ಫಲವಿದು ಬಾಳದುದಕ್ಕೆ. ಎಲ್ಲಿದಾನ್ ನಿನ್ ದೇವರು? ಯಸ್ತ್ವಯಾ ಮಂದಭಾಗ್ಯೋಕ್ತೋ ಮದನ್ಯೋ ಜಗದೀಶ್ವರ ಕ್ವಾಸು. ಸತ್ಯಧರ್ಮರಂದರು ಅಪ್ಪ ಮಕ್ಕಳ ಇದು ಕ್ವಶನ್ ಆನ್ಸರ್ ಅಂತ. ಸರ್ವತ್ರ ಅಂದ್ರಂತ. ಯದಿ ಸಹ ಸರ್ವತ್ರ ಕಸ್ಮಾ ಸ್ತಂಭೇನ ದೃಶ್ಯತೆ, ಸ್ತಂಭೇನ ದೃಶ್ಯತೆ ಅಂದ್ರಂತವ್ರು. ಕಂಬದಿಂದಲೂ ಕಾಣ್ತಾನೆ, ನೋಡೋ ಕಣ್ಣಿರಬೇಕು. ಎಲ್ಲಿದಾನ್ ದೇವರು? ಸೋಹಂ ವಿಕತ್ತಮಾನಸ್ಯ ಶಿರಕ್ಕಾಯ ಧರಾಮಿತೆ. ನಿನ್ನ ತಲೆಯನ್ನು ಕಡಿತೇನೆ, ತಲೆಯೆಲ್ಲ ಮಾತಾಡ್ತಾ ಇದ್ದಿ. ಆ ದೇವರು ಎಲ್ಲ ಕಡೆ ಇರೋದಾದರೆ ಗೋಪಾಯೇತ, ರಕ್ಷಣೆ ಮಾಡಿಕೊಳ್ಳಲಿ ಅಂಥೇಳಿ ಜೋರಾಗಿ ಕಂಬಕ್ಕೆ ಗುದ್ದಿದ ಅಂತ. ಕಂಬಕ್ಕೆ ಯಾಕೆ ಗುದ್ದಿದ ಅಂದ್ರೆ ಪಾಂಗ್ರಿ ಶ್ರೀನಿವಾಸಾಚಾರ್ಯರು ಬರೀತಾರೆ, ಸಾಮಾನ್ಯ ಮಕ್ಕಳಿಗೆ ಹೊಡಿಬೇಕಾದರೆ ಕೈ ಬರೋದಿಲ್ಲ, ಅದಕ್ಕೆ ನೆಲಕ್ಕೆ ಹೊಡೆದು ಹತ್ತ ಅಂತೀವಲ್ಲ, ಅದಕ್ಕೆ ಕಂಬಕ್ಕೆ ಹೊಡೆದು ನಿಂಗೆ ಹೊಡಿತೀನಿ ಅಂತ ಅವನು ಹಿರಣ್ಯಕಶ್ಯಪು ತೋರಿಸಿದ್ನೋ ಏನೋ. ಜೋರಾಗಿ ಕಂಬಕ್ಕೆ ಗುದ್ದಿದಾನೆ ಅಂತಿಲ್ಲನತ್ತೆ. ವಾದರಾಜ ಸ್ವಾಮಿಗಳು ಪಾದದಿಂದ ಒದ್ದ ಅಂತ ರುಕ್ಮಿಣೀಶ ವಿಷಯದಲ್ಲಿ ಅಂತಾರೆ. ಎಲ್ಲಿ ಜೋರಾಗಿ ಗುದ್ದೋ ಕಾಲಕ್ಕೆ ಭಾರೀ ಶಬ್ದ ಆಯ್ತು. ಶಬ್ದ ಆಗಿ ಆ ಕಂಬ ಸೀಳಿ, ಹಾಲೋ ಅಲ್ಲ ಅದು, ಸಾಲಿಡ್ ಅದು. ಸತ್ಯಂ ವೇದಾತಂ ನಿಜ ಪ್ರತ್ಯಭಾಷಿತಂ
ವ್ಯಾಪ್ತಿಂಚ ಭೂತೇಷ್ವಖಿಲೇಷು ಚಾತ್ಮನಃ ಅದೃಶ್ಯತತ್ಯದ್ಭುತರೂಪಮುದ್ವಹನ್ ಸ್ತಂಭೆ ಸಭಾಯಾಂ ನ ಮೃಗಂ ನ ಮಾನುಷಂ. ಕಡುಬಾಧೆ ಬಡಿಸಿ ನಿನ್ನೊಡೆಯನೆಲ್ಲಿಹನೆಂದು ನುಡಿಯೇ ಎಂದು ನುಡಿಯೇ ಕಂಭವ ತೋರಿ ಜಡಿಯೇ ಸಿಡಿಲಿನಂದದಿ ಗುಡುಗುಡಿಸಿ ಕಂಗಡಿಗಳು ಗುಡುತ ಕಡಹಿ ಅಸುರನ ಪಡೆದ ವರವನು ಒಡನೆ ಭಂಗಿಸಿ ದೃಢ ಭಕುತನಂಗಡನೆ ಉಳುಹಿದಿ ವರದಾ. ನರಸಿಂಹ ರೂಪದಿಂದ ದೇವರು ಪ್ರತ್ಯಕ್ಷನಾಗಿ ಧರ 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 ಅವನನ್ನು ಎಳೆದುಕೊಂಡು ಹೋಗಿ ನಿಜ ಭೃತ್ಯಭಾಷಿತಂ ಸತ್ಯಂ ವಿಧಾತಂ ಅನ್ನೋದಕ್ಕೆ 10 ಅರ್ಥ ಹೇಳಿದ್ದಾರೆ ಸತ್ಯಧರ್ಮರು. ನಾಳೆ ದಿವಸ ಅದನ್ನು ನೋಡುವ. ಹಸ್ತಿನ ಮೇಲೆ ಅವನನ್ನು ಹಾಕಿಕೊಂಡು ಸಾಯಂಕಾಲ ಆಯುಧವೂ ಅಲ್ಲ ಆಯುಧವೂ ಹೌದು ತನ್ನ ಉಗುರನಿಂದ ಅವನ ಹೊಟ್ಟೆಯನ್ನು ಸೀಳಿ ಹಿರಣ್ಯಕಶ್ಯಪು ಸಂಹಾರ ಆಯಿತು. ದೇವತೆಗಳೆಲ್ಲ ಪುಷ್ಪವೃಷ್ಟಿ ಮಾಡಿದ್ದಾರೆ. ನಾಳೆ ದಿವಸ ಮುಂದಿನ ಭಾಗವನ್ನು ನೋಡುವ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.